ಶುದ್ಧಗೊಳಿಸುತ್ತಿದ್ದನು ವಿಲಾಸದೊಳ್ಳರೆ ತಾನೆಂದು ಲಾಲಿದು ಬಾಸನಿನೋ ನಾನಿನ್ನೊಳು ಬೇಡುವ ನುಡಿಗಳನೋ ಬಾಳಗಳಿಗೆ ನಿಂತಿರುವ ಬಣ್ಣ ಕಟ್ಟಾಳು ಲಾಲಿರುವ ನೀನು ನವಿಲು ಬೀಳುವ ನುಡಿಗಳನ್ನು ಪ್ರಚುಲ ಬಡಯಿತನಾಗಿ ಕುರುಕ್ಷೇತ್ರ ರಣಭೂಮಿಯಲ್ಲಿ ಹೋರಾಡಿದವನು ನೀನು. ಸಂದಂತಹ ಯುದ್ಧದ ಕುರಿತಾಗಿ ಚಿಂತಾಕ್ರಾಂತನಾದಂತಹ ಧರ್ಮಜ ಬಂಧು ಹತ್ಯಾದೋಷ ಬಂದಿದೆ ಎನ್ನುವ ಶಂಕೆಯನ್ನು ಹೊಂದಿದ. ನಿವಾರಣೆಗಾಗಿಯೇ ಕೈಗೊಂಡಂತಹ ಅಶ್ವಮೇಧ ಯಾಗವಿದು. ನೋಡಿದೆಯ ಹಲವಾರು ಪುರಗಳನ್ನು ಸೇರಿ ಕಪ್ಪ ಕಾಣಿಕೆಗಳನ್ನು ಕೈಗೊಂಡು ನಾವೀಗ ಹೊಸ ನಗರವೊಂದನ್ನು ಸೇರಿದವರಿದ್ದೇವೆ. ಈ ನಗರದಲ್ಲಿ ಸೇರಿದ ಬಳಿಕ ನಡೆಯುತ್ತಿರುವ ವಿದ್ಯಮಾನಗಳನ್ನು ಕಂಡು ಸವಿಸ್ತಾರವಾಗಿ ವಿವರಿಸಬೇಕಾದದ್ದು ಕರ್ತವ್ಯ ಎಂದು ಬಗೆದು ಮಾತನಾಡುವುದಕ್ಕೆ ತೊಡಗಿದವನು. ಸರಿ, ನಾನಾಡುವ ಮಾತುಗಳನ್ನು ನೀನು ಪ್ರಥುಲ ಬಲಾನ್ವಿತನಾಗಿಯೇ ಆಲಿಸಬೇಕು. ಯಾಕಂದರೆ ಇಲ್ಲಿ ಬಲವೂ ಅಷ್ಟೇ ಪ್ರಧಾನವಾದ ಲಕ್ಷ್ಯವಾಗಿದೆ. ಕಂಡೆಯ ನಾವು ಸಿದ್ಧರಾಗಿ ನಿಂತಹ ಈ ಕಾಲದಲ್ಲಿ ಮುಂದೆ ಬರುತ್ತಿರುವಂತಹ ಸೇನಾವಾಹಿನಿಯನ್ನೊಮ್ಮೆ ಕಾಣು. ಮುಂದತ್ತಿರುವಂತಹ ಆ ವೀರ ಪರಾಕ್ರಮಿ ಹೌದಲ್ಲದೆ ಪರಮ ವೈಷ್ಣವನೇ ಆಗಿದ್ದಾನೆ. ಅವನು ಪರಮ ವೈಷ್ಣವನಾಗುವುದಕ್ಕೆ ಕಾರಣ ಯಾರು ಬಲ್ಲೆಯ? ಈ ನಗರಕ್ಕೆ ಲಾಲಿದು
ಸೇರಲೇಬೇಕು. ಸೇರಿದಂತಹ ಪುರವರ ರತ್ನಾಖ್ಯ ಎನ್ನುವ ಶುಭನಾಮವನ್ನು ಹೊಂದಿತು. ವರ್ತಮಾನದಲ್ಲಿ ಇಲ್ಲಿ ಅರಸನಾಗಿ ಮೆರೆಯುತ್ತಿರುವವನು ಮಯೂರಧ್ವಜ ನಾಮಕನು. ಈಗ ನಮ್ಮ ಮುಂದೆ ಸಾಗಿ ಬರುತ್ತಿರುವವನು ಅವನ ಬಾಲಕನಾದಂತಹ ತಾಮ್ರಧ್ವಜ. ತಾಮ್ರಧ್ವಜನಲ್ಲಿ ಈ ರೀತಿಯಾದಂತಹ ಪ್ರಾವೀಣ್ಯ, ಯುದ್ಧದ ಕುರಿತಾದಂತಹ ಪ್ರೌಢಿಮೆ ಸಿದ್ಧಿಯಾಗುವುದಕ್ಕೆ ಕಾರಣ ಆತನ ಅಪ್ಪಯ್ಯನಾದಂತಹ ಮಯೂರಧ್ವಜ ಪಾಲಿಸಿದಂತಹ ಸದ್ಧರ್ಮ, ಅತುಲವಾದಂತಹ ಪರಾಕ್ರಮವನ್ನು ಹೊಂದಿ ಈ ರಾಜ್ಯವನ್ನು ಹೇಗೆ ಸಂರಕ್ಷಿಸುತ್ತಾನೆಯೋ ಅಂತೆಯೇ ಸಂರಕ್ಷಿಸುವಲ್ಲಿ ದೈವಬಲವೂ ಬೇಕು ಎನ್ನುವ ಕಾರಣದಿಂದಲೇ ಸದಾ ಕಾಲವು ಉಸಿರಿನಲ್ಲಿಯೂ ಹರಿನಾಮ ಸ್ಮರಣೆಯನ್ನೇ ಮಾಡುವವನು. ಅಂತಾಯ್ತು. ಹೌದು, ಹರಿದರ್ಶನಕ್ಕಾಗಿ ನಮ್ಮೆಲ್ಲರೂ ಕಾಯುತ್ತಿದ್ದಾರೆ ಎನ್ನುವ ಕಾರಣದಿಂದಲಾಗಿ ಇದುವರೆಗೆ 7 ಅಶ್ವಮೇಧ ಯಾಗವನ್ನು ಮಾಡಿ ಪೂರೈಸಿದ್ದಾನೆ. ಈಗ ನಮ್ಮ ಕುದುರೆಗೆ ಎದುರಾಗಿ ಮತ್ತೊಂದು ಕುದುರೆ ಬಂದಾಗ ಅಲ್ಲಿ ಪರಸ್ಪರ ಕುದುರೆಗಳ ಘರ್ಷಣೆಯಾದಾಗ ಕೇಳಿದರಂತೆ ಏನು ಘರ್ಷಣೆ ಎನ್ನುವ ಹಾಗೆ ಅವರಾಡಿದ್ದಂತೆ ಬಬ್ರುವಾಹನ ನೀನು ಕೈಗೊಳ್ಳುತ್ತಿರುವಂತಹ ಅಶ್ವಮೇಧಕ್ಕೆ ಸಹಾಯಕನಾಗಿ ಬಂದಿರಬಹುದು ಮಣಿಪುರಕ್ಕೆ ಎನ್ನುವ ಹಾಗೆ ಊಹೆ. ಆದ್ರೆ ಆ ಊಹೆ ಅದಲ್ಲ ಎನ್ನುವುದನ್ನು ತರ್ಕಿಸಿಕೊಂಡಿದ್ದಾನೆ. ಬದಲೊಂದು ಅಶ್ವವೇ ಬಂದಿದೆ ಯಾಗ ನಿಮಿತ್ತವಾಗಿ ಎನ್ನುವುದನ್ನು ತಿಳಿದಂತಹ ಆತ ಏನು ಮಾಡಿದ? ನಮ್ಮನ್ನು ಎದುರಿಸುವುದಕ್ಕಾಗಿ ಸಿದ್ಧನಾಗಿ ನಮ್ಮ ಅಶ್ವದ ಪಣೆಯಲ್ಲಿರುವಂತಹ ಲೇಖನವನ್ನು ಸಚಿವರಿಂದ ಓದಿ ಆಲಿಸುತ್ತ ಅದನ್ನು ಲಾಯದಲ್ಲಿ ಕಟ್ಟಿದ್ದಾನೆ. ಹಾಗೆಯೇ ಅವನ ಅಶ್ವವನ್ನು ನಮ್ಮ ಮುಂದೆ ಬಿಟ್ಟಿದ್ದಾನೆ. ನರ್ಮದಾ ನದಿ ತೀರದಲ್ಲಿ ಯಾಗದೀಕ್ಷಾಬದ್ಧನಾಗಿದ್ದಾನೆ ಮಯೂರಧ್ವಜ. ಹರಿದರ್ಶನವೇ ಅವನ ಅಪೇಕ್ಷೆಯಾದರೂ ಹರಿದರ್ಶನ ಹೇಗೆ ಕೃಷ್ಣ ಬಂದಿದ್ದಾನೆ ಎನ್ನುವ ಕಾರಣಕ್ಕಾಗಿ ಓಡೋಡಿ ಬಂದು ಕಾಲಿಗೆರಗುವುದಲ್ಲ, ಕಾಳಗಕ್ಕೆ ಸಿದ್ಧರಾಗಿ ನಮ್ಮನ್ನು ಎದುರಿಸುವ ಮೂಲಕವಾಗಿ ಹರಿಯ ಸಾಕ್ಷಾತ್ಕಾರವಾಗಬೇಕು ಎನ್ನುವುದು ಆತನ ಬಯಕೆ. ಈಗ ನಾವೇನು ಮಾಡುವುದು? ಯೋಚಿಸಿ ಮುನ್ನಡೆಯಬೇಕಾಗುತ್ತದೆ. ಏನು ಮಾಡುವುದು? ಅವನನ್ನು ಎದುರಿಸುವುದು ಹೇಗೆ? ಬಲಿಷ್ಠರಾಗಿರಲಿ, ಯಾರೇ ಆಗಿರಲಿ, ಅವರನ್ನು ಸಮರ್ಥರಾಗಿ ಎದುರಿಸಿ ಬೇಕಂತ ವ್ಯವಸ್ಥೆ ಮಾಡಿಕೊಂಡು ನಾವು ಬರುತ್ತೇವೆ. ನಿಶ್ಚಿಂತೆಯಾಗಿರಿ. ಯಾರು ಕಟ್ಟಿದ್ದಾರೋ ಅವರನ್ನು ಎದುರಿಸಿ ಆ ಕುದುರೆಯನ್ನು ನಾವು ತರುತ್ತೇವೆ.
ಸಿದ್ಧವಾಗಿದ್ದೇನೆ. ಶುಭವಾಗಲಿ. ಚಿಕ್ಕಪ್ಪ, ಈ ಹಿಂದೆ ದೇವರ ಅನುಗ್ರಹದಿಂದ ತುರುಗವನ್ನು ಬಂಧಿಸಿದಂತಹ ವೀರರ ಜೊತೆ ಹೋರಾಡಿ ಕಪ್ಪವನ್ನು ನಾವು ಸಂಗ್ರಹಿಸಿದ್ದೇವೆ. ಹಾಗಿರುವಾಗ ಈ ಹೊತ್ತಿನಲ್ಲಿ ತುರುಗವನ್ನು ಯಾರ್ಯಾರು ಕಟ್ಟಿರಲಿ ಯೋಚಿಸುವಂತ ಅಗತ್ಯವಿಲ್ಲ, ನಾವಿದ್ದೇವೆ. ಭಲೆ, ಸಂತೋಷವಾಯಿತು. ಆದರೆ ನಾವಿಲ್ಲಿ ಮಾಡಬೇಕಾದಂತಹ ಪ್ರಧಾನ ಕಾರ್ಯ ಒಂದಿದೆ. ಅವನಿ ಜಲಾಲಿ ಬಳಿ ಬರುವಗಳೆಂಬವರು ಸಮಾಧಾನವಾಯಿತು. ನಿಜ ಸೇನೆ ಅಂತ ಬಿಡಿಯುಳು ಹವಣಿದುದ ಕರಳುಳ್ಳು ಅನುದಾನನು ಕಂಗಳುಳ್ಳು ನೀಲಗಂಬ ಧ್ವಜರನು ಅವಾಗ ಅವಗಡಿಮ ಪೂಜೆ ಸಾಧ್ಯಗಳು ಪಾದದೊಳು ಗೆಲುವಂಗರಿಗೆ ಜಗವಡಯ ಮನನು ಯುಗ ಜಂಟು ಸ್ಥಾನಗಿ ಹಂಸಧ್ವಜಾದಿಗಳೇ, ಪಾರ್ಥ ಸ್ವಾಮಿ, ಯುದ್ಧ ಸನ್ನದ್ಧರಾಗಿದ್ದೇವೆ. ಹೌದು, ಎದುರಾಳಿಯೂ ಯುದ್ಧ ಸನ್ನದ್ಧರಾಗಿದ್ದಾನೆ. ಈ ಕಾಲದಲ್ಲಿ ಸಾಮಾನ್ಯ ಯುದ್ಧವನ್ನು ಎಸಗಿದರೆ ಹೇಗೂ ಹೋರಾಟ ಮಾಡಬಲ್ಲದು. ಹಾಗೆಂದು ವ್ಯೂಹ ರಚನೆಯಲ್ಲಿ ನಾವು ಪರಿಣತಿಯನ್ನು ಹೊಂದಿದ್ದೇವೆ ಎನ್ನುವುದನ್ನು ತೋರಿಸಿಯೂ ವ್ಯೂಹವನ್ನು ಭೇದಿಸುವಲ್ಲಿ ಅವನೆಷ್ಟು ನಿಷ್ಣಾತ ಎನ್ನುವುದನ್ನು ಕಂಡುಕೊಳ್ಳುವ ಉದ್ದೇಶದಿಂದಲೇ ನಮ್ಮ ಸೇನೆಯನ್ನು ಇಂದು ಹಂಸಾಕೃತಿಯಲ್ಲಿ ನಿಲ್ಲಿಸಬೇಕು. ಹಂಸ ನೀರಲ್ಲಿದ್ದಂತಹ ಹಾಲನ್ನು ಮಾತ್ರ ಪಡೆಯುವಂತೆ, ಒಳಿತನ್ನು ಮಾತ್ರ ಪಡೆಯುವಲ್ಲಿ ಅವರೆಷ್ಟು ಸಮರ್ಥರು ಇದ್ದಾರೆ ಎನ್ನುವುದನ್ನು ತಿಳಿಯುವುದಕ್ಕೂ ಆಗುತ್ತದೆ. ಅದಕ್ಕಾಗಿ ನಮ್ಮ ಸೇನೆಯನ್ನು ಹಂಸಾಕೃತಿಯಲ್ಲಿ ನಿಲ್ಲಿಸೋಣ. ಗುರುತರವಾದಂತಹ ಹೊಣೆಗಾರಿಕೆಯಿಂದ ಸೇನೆ ಮುಂದುವರಿಯಬೇಕು ಅಂತ ಆದ್ರೆ ಗಟ್ಟಿ ಇರಬೇಕಾದದ್ದು ಕೊರಳು. ಅದಕ್ಕಾಗಿ ಬಲಿಷ್ಠನಾದಂತಹ ಅನುಸಾಲ್ವನೇ ಕೊರಳಲ್ಲಿ ನಿಲ್ಲು. ದಕ್ಷಿಣ ಪ್ರಾಂತಗಳ ಕೂಲಂಕುಷವಾದಂತಹ ಪರಿಚಯವನ್ನು ಹೊಂದಿದವರು ಹಂಸಧ್ವಜ ನೀಲಧ್ವಜಾದಿಗಳು. ಆದ್ದರಿಂದ ಅವರು ಸಂಪೂರ್ಣವಾಗಿ ನೋಡುತ್ತಾ ಯುದ್ಧವನ್ನು ಹೇಗೆ ನಡೆಸಬಲ್ಲರು ಎನ್ನುವುದನ್ನು ತಿಳಿಯುವವರು. ಅದಕ್ಕಾಗಿ ಹಂಸದ ಕಣ್ಣಿನ ಸ್ಥಾನದಲ್ಲಿ ಅವರು ಉಭಯರು. ಆಮೇಲೆ ಉಭಯ ಪಕ್ಷದಲ್ಲಿ ಸಾಂಬ ಮತ್ತು ಅನಿರುದ್ಧಾದಿಗಳು ಪಾದ ಗಟ್ಟಿ ಇರಬೇಕು ಎನ್ನುವುದಕ್ಕಾಗಿ ಅಲ್ಲಿ ಪಟುಪಟ ವೀರರು. ಅಷ್ಟೇ ಸಾಲದು, ಚಂಚು ಸ್ಥಾನದಲ್ಲಿ ಬಬ್ರುವಾಹನ ಹಾಗೂ ವೃಷಕೇತು ಆಗಲಿದೆ. ಅಲ್ಲಿಗೆ ಮುಗಿಯುವುದಿಲ್ಲವಲ್ಲ. ಹಂಸದ ನಿಜವಾದ ಗಮ್ಯಸ್ಥಾನ ಅಂದರೆ ಏನು? ಹೃದಯ ಎನ್ನುವುದು. ಸೇನೆಯ ಹೃದಯ ಸ್ಥಾನದಲ್ಲಿ ಪಾರ್ಥ ನೀನು ಇರಬೇಕು. ಆ ಮೂಲಕವಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ ಎನ್ನುವುದು ಇದಿರು ಪಕ್ಷದವರು ತಿಳಿಯುವುದಕ್ಕಾಗಿ ಇದೋ ಪಾಂಚಜನ್ಯವನ್ನು ಮೊಳಗಿಸಿ ಬಿಡ್ತೇನೆ. ಅಳುಗಾರರೇ, ಭೂಮಿ, ಧರ್ಮ, ವೇದ ಇವುಗಳನ್ನೆಲ್ಲ ಗೋಶಬ್ದದಿಂದ ಜ್ಞಾನಿಗಳು ಪ್ರತಿಪಾದಿಸಿದರು. ಗೋಪೂಜೆ ಎನ್ನುವುದು ಇಂದ್ರ ಪೂಜೆಗೆ
ತಂದೆಗಿಂತಲೂ ದೊಡ್ಡದು ಎನ್ನುವುದಾಗಿ ಬಹಳ ಸಣ್ಣ ಪ್ರಾಯದಲ್ಲೇ ಲೋಕಕ್ಕೆ ತೋರಿಸಿಕೊಟ್ಟ ಗೋವಿಂದ ರಾಜ ನೀನು. ಪ್ರಭಾ, ಈ ಪ್ರಪಂಚದ ಉಳಿವಿಗೆ ಬೇಕಾಗಿ ಯಾರೆಲ್ಲ ಅಧರ್ಮಿಗಳಿದ್ದಾರೋ ಅವರನ್ನು ನಾಶ ಮಾಡುವುದಕ್ಕೆ ಬೇಕಾಗಿ ಭುಜಬಲದ ಮೂಲಕ ಅವರನ್ನು ನಿಗ್ರಹಿಸಿದೆ, ಭುಜಬಲದ ಮೂಲಕ ಧರ್ಮೋದ್ಧಾರ ಮಾಡಿದೆ. ಒಂದು ಕಾಲದಲ್ಲಿ ಯಾವ ಕ್ಷತ್ರಿಯರ ತಲೆಗಡಿದು ಪ್ರಪಂಚದಲ್ಲಿ ಕ್ಷತ್ರಿಯರೇ ಇಲ್ಲದ ಸ್ಥಿತಿಯನ್ನು ಉಂಟು ಮಾಡಿದೆಯೋ ಆ ಪರಶುರಾಮನೂ ನೀನೆ. ಈಗ ಕ್ಷತ್ರಿಯರಿಗೆ ಭುಜಬಲ ಕೊಟ್ಟಂತಹ ಶ್ರೀಕೃಷ್ಣನೂ ನೀನೆ. ಒಂದು ಹಂತಕ್ಕಾಗುವಾಗ ನೀನು ಮಾಡುವುದು ಬೇಡ ಅಂತ ನಿನಗೆ ಕಂಡಿರ್ಬೇಕು. ಅದಕ್ಕೆ ನಿನ್ನ ಕೈಯಾಯುಧಗಳಾಗಿ ಆ ಪಾಂಡವರನ್ನು ನೀನು ಒಪ್ಪಿಕೊಂಡು ಅಪ್ಪಿಕೊಂಡೆ. ಆ ಪಾಂಡವರ ಕಾಯುವ ಧೀರ. ಅದನ್ನು ನೋಡಿ ಋಷಿಮುನಿಗಳೆಲ್ಲ ಹೇಳಿದ್ರು, ಕೃಷ್ಣ ಯಾಕೆ ಹುಟ್ಟಿದ್ದು? ಜಾತಂ ಕಂಸವದಾರ್ಥಾಯ ಭೂಭಾರ ಹರಣಾಯ ಚ ಪಾಂಡವಾನಾಂ ಹಿತಾರ್ಥಾಯ ಕೌರವಾನಾಂ ವಿನಾಶಾಯ. ಈ 4 ಪ್ರಧಾನ ಉದ್ದೇಶಗಳಿಗೆ ಹುಟ್ಟಿದ. ಅದನ್ನೆಲ್ಲ ಮಾಡಿ ಮುಗಿಸಿದ್ದಿ. ಆ ಪಾಂಡವರನ್ನು ಇಲ್ಲಿಯವರೆಗೆ ಕಾದುಕೊಂಡು ಬಂದೆ. ಆ ಪಾಂಡವರನ್ನು ಕಾಯುವ ಧೀರನಾದಂತ ನೀನಿರುತ್ತ ಪಾಂಡವರಿಗೆ ಇವತ್ತಿನವರೆಗೆ ಯಾವ ಪ್ರಕರಣದಲ್ಲಿಯೂ ಆತ್ಯಂತಿಕ ಸೋಲು ಬರಲಿಲ್ಲ. ಈ ಪಾರ್ಥನಶ್ವ ಕಟ್ಟಿದೆನು. ಆ ಪಾಂಡವರ ಕಾಯುವ ಧೀರ ಈ ಪಾರ್ಥನಶ್ವ ಕಟ್ಟಿದೆನು. ಅಂದ್ರೆ ವ್ಯತ್ಯಾಸ ಉಂಟು. ಕುಲಾಲ ಭವನದಲ್ಲಿ ಮಣ್ಣಿನ ಮುದ್ದೆಗಳಿದ್ದ ಅಂತಿದ್ದಂತ 5 ಮಕ್ಕಳನ್ನು ನಿನ್ನ ಪಾದ ಬುಡಕ್ಕೆ ಹಾಕಿದ. ಕುಂತಿಯ ದೀನ ಮಕ್ಕಳಾಗಿ ಇವರು ಉಳಿದಿಲ್ಲ. ಈಗ ತಲೆಗೆ ಅಡರಿದೆ. ಏನು ಹೇಳ್ತಾರೆ? ವಿಷ್ಣುಪದಾರವಿಂದವು ನೆಲೆಸಿಕೊಂಡಿಹ ಚಾರು ಶೌರ್ಯ. ಹತ್ತಿನಾಪುರದ ಅರಸನಾದಂತಹ ಧರ್ಮಜ ಪೂಜಿಸಿ ಬಿಟ್ಟಂತಹ ಹಯವನ್ನು ದಿಟ್ಟರಾದವರು ಕಟ್ಟಿದ್ರೆ ಅವರ ಎದೆಬಿಡ್ತೇನೆ. ಯಾರಾದ್ರೂ ಕಪ್ಪವನ್ನು ಕೊಟ್ರೆ ನಾನು ಶರಣರನ್ನು ಪೊರೆಯುತ್ತೇನೆ. ಇವೆಂತದ್ದು ಶರಣರನ್ನು ಪೊರೆಯುವುದು? ಕೃಷ್ಣ ಪೊರೆಯುತ್ತಾನೆ ಅಂತ ಹೇಳ್ತಿದ್ರೆ ನಾವು ಕಪ್ಪ ಕೊಡ್ತಿದ್ದವ ಏನು? ಶರಣರನ್ನು ಪೊರೆಯುವುದೇನು? ಕುಂತಿಯ ಮಗ ಶರಣರನ್ನು ಪೊರೆಯುವುದಾದ್ರೆ ಅವನಿಗೆ ಎದೆ ಕೊಡ್ಲಿಕ್ಕೆ ಕುಮುದ್ವತಿಗೆ ಮಗನಿಗೆ ಕೊಡುವುದಿಲ್ವಾ ಎನ್ನುವ ಕಾರಣಕ್ಕಾಗಿ ಈ ಪಾರ್ಥನಶ್ವ ಕಟ್ಟಿದೇನು. ಉಪ ಹೌದಾ? ಬಿಡಿಸಿಕೊಳ್ಳಲು ಉಂಟು ಅಂತ ಕೇಳಬೇಕು. ಬಲಹುಳ್ಳ ಭಟನೆ ಗೊತ್ತಿದೆ ನನಗೆ. ಎಷ್ಟು ಮಂದಿ ಕಿರೀಟ ಕಟ್ಟಿದ್ರು ಕಿರೀಟಿ ಇವನೊಬ್ಬನೇ. ಎಷ್ಟು ಮಂದಿಗೆ ಜಯ ಬಂದ್ರು ವಿಜಯ ಇವನೊಬ್ಬನೇ. ಎಷ್ಟು ಮಂದಿ ಧನ ಸಂಗ್ರಹ ಮಾಡಿದ್ರು ಧನಂಜಯ ಇವನೊಬ್ಬನೇ. ಬಲಹುಳ್ಳ ಭಟ ಆದರೆ ಒಂದುಂಟು. ಏನು? ಪ್ರಪಂಚದ ಕ್ರಮ ಹೇಗೆ? ಹಳೆ ನೀರು ಕೊಚ್ಚಿ ಹೋಗುವಾಗ ಹೊಸ ನೀರು ಬರಲೇಬೇಕು. ಪ್ರಾಯ ಆಯ್ತಲ್ವಾ? ಇನ್ನು ಎಷ್ಟು ಸಮಯ ಉಳಿದಾನು ಆ ಪ್ರಸಿದ್ಧಿಯಲ್ಲಿ? ವಿಜಯ, ಕಿರೀಟಿ, ಧನಂಜಯ, ಈ ಬಲಹುಳ್ಳ ಭಟ ಎನ್ನುವುದಕ್ಕೂ ಒಂದು ಅವಧಿ ಬಾಧಕ ಬರುವುದಿಲ್ವೇ? ಬಲಹುಳ್ಳ ಭಟ ಎನ್ನುವ ಛಲ ಅವನ ಎದೆಯಲ್ಲಿದ್ರೆ ಎನ್ನನ್ನು ಕಾದಲಿ, ಗೆಲಿದ 2 ಅಶ್ವಗಳನ್ನು ಒಯ್ಯಲಿ. ಅಥವಾ ಕೆಲವರೆಲ್ಲ ಜಾಗ್ರತೆ ಮಾಡುದು ಅಂತ ಉಂಟು. ಹೇಗೆ? ಪ್ರಾಯ ಕಳೆದ ಮೇಲೆ ಯಾರ ಸುದ್ದಿಗೆ ಹೋಗ್ಲಿಕ್ಕಿಲ್ಲ. ಯಾಕೆ? ಹೋದ್ರೆ ಮೊದಲನೇ ಹೆಸರು ಹಾಳಾಗ್ತದೆ. ಇಲ್ಲಿಯವರೆಗೆ ನಾನು 70-75 ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದೇನೋ ಅದನ್ನು ಹುಡುಗ ತಾಮ್ರಧ್ವಜನಲ್ಲಿ ಕಳೆದುಕೊಳ್ಳುವುದು ಬೇಡ ಅಂತ ಇದ್ರೆ ಸುಮ್ಮನಿರಲಿ. ಅಥವಾ ಈ ದೇಶಕ್ಕೆ ಹೆಸರು ಕೊಟ್ಟ ಭರತನ ವಂಶದಲ್ಲಿ ಹುಟ್ಟಿದವ, ಪ್ರಪಂಚದಲ್ಲಿ ಪುಣ್ಯ ಶ್ಲೋಕ ನೆನೆಸಿಕೊಂಡ ನಳನ ವಂಶದಲ್ಲಿ ಹುಟ್ಟಿದವ, ಒಮ್ಮೆ ಧನುಷ್ಟೇಂಕಾರ ಮಾಡಿದ ಗಂಧರ್ವ ಲೋಕವನ್ನು ನಡುಗಿಸಿದ ಭೀಷ್ಮನ ವಂಶದಲ್ಲಿ ಹುಟ್ಟಿದವ ಎನ್ನುವ ಸ್ವಾಭಿಮಾನದ ಕಿಡಿ ಇದ್ರೆ ಮಾಡಲಿ. ಈಗಲೂ ವಾಂಛೆಯುಳ್ಳವನೇ ಹೌದು.
ಕೃಷ್ಣ ಸ್ವಾಮಿ ನಮಗೆ ಗೊತ್ತುಂಟು ಏನು ಅವನಿಗೆ ಎಷ್ಟು ವಾಂಛೆ ಉಂಟೋ ಇಲ್ವೋ, ಅವ ಹೇಳಿದ್ದನ್ನು ಅವ ಯೋಚಿಸಿದನ್ನು ಮಾಡಬೇಕು ಎನ್ನುವ ವಾಂಛೆ ನಿನಗುಂಟು. ಪಾಂಚಜನ್ಯವನ್ನು ಮೊಳಗುವಾಗಲೇ ಗೊತ್ತಾಯ್ತು ನಮಗೆ. ನಾವು ಹಳಕುವುದಿಲ್ಲ, ಯಾಕೆ ರಕ್ಕಸರ ಗರ್ಭ ಸೀಳಿ ಹೋದಿತ್ತು. ಇವ ಮಯೂರಧ್ವಜನ ಮಗ, ಶಂಖಕ್ಕೆಲ್ಲ ಹೆದರುವವಲ್ಲ. ಯಾಕೆ ಶಂಖವನ್ನು ಇಟ್ಟು ಶಂಖವನ್ನು ಊದಿ ಆರಾಧಿಸುವ ವೀರ ವೈಷ್ಣವ ಪರಂಪರೆಯವರು ನಾವು. ವಾಂಛೆಯುಳ್ಳವನೇ ಕಿರೀಟಿ. ಹೌದೇ? ಗೊತ್ತುಂಟು ನನಗೆ. ಅವ ಗೆದ್ದದೆಲ್ಲ ಗೊತ್ತಿಲ್ವ ನನಗೆ. ಭೀಷ್ಮರನ್ನು ಗೆದ್ದ. ಮುಂಚಿನ ದಿವಸ ರಾತ್ರಿ ಒಂದು ಸವಾರಿ ಹೋಗಿದೆ ಅಂತೆ. ದ್ರೋಣರನ್ನು ಗೆಲ್ಲುವ ಮೊದಲು ಅವರ ಔದಾರ್ಯವನ್ನು ಸಂಪಾದನೆ ಮಾಡಿದ್ದಾರೆ. ಸೈಂಧವನನ್ನು ಗೆಲ್ಲುವ ಮೊದಲು ನೀನೇನು ಮಾಡಿದ್ದಿ ಅಂತ ನಾನು ಹೇಳಬೇಕಾದಿಲ್ಲಲ್ಲ, ನಿನಗೆ ಗೊತ್ತುಂಟಲ್ಲ. ಕರ್ಣನನ್ನು ಕೊಂದದ್ದು ಹೇಗೆ ನಮಗೆ ಸ್ಪಷ್ಟ ಉಂಟು. ಆದ್ರೆ ಒಂದು ವ್ಯತ್ಯಾಸ ಉಂಟು ದೇವರೇ. ಏನು? ನಾವು ಭೀಷ್ಮರ ಹಾಗೆ ಯಾವುದೋ ಕೆಟ್ಟ ಮೊಮ್ಮಕ್ಕಳ ಸಹವಾಸಕ್ಕೆ ಬಿದ್ದು ಋಣದಲ್ಲಿರುವವರಲ್ಲ. ಮಗನಿಗೆ ಹಾಲು ಬೇಕು ಎನ್ನುವ ಕಾರಣಕ್ಕಾಗಿ ಕುಜನನ ಸೇವೆ ಮಾಡುವ ದ್ರೋಣರಲ್ಲ. ಯಾರದೋ ಹೆಂಡತಿಯ ಸೀರೆಯ ಸೆರಗಿಗೆ ವನವಾಸದ ಕಾಲದಲ್ಲಿ ಕೈ ಹಾಕುವ ಸೈಂಧವ ಅಲ್ಲ. ಮತ್ತೊಬ್ಬ ಕೊಟ್ರೆ ಒಳ್ಳೇದೋ ಕೆಟ್ಟದೋ ಅಂತ ನೋಡದೆ ಪತಿವ್ರತ ಶಿರೋಮಣಿಯನ್ನು ಕೂಡ ಸಭೆಯ ಮುಂಭಾಗದಲ್ಲಿ ಬಂದಕಿ ಅಂತ ಕರೆಯುವ ಪ್ರಜ್ಞಾಹೀನ ಅಲ್ಲ ತಾಮ್ರಧ್ವಜ. ತಾಮ್ರಧ್ವಜ ಎನ್ನುವುದು ಬದಿಗಿಡು, ಮಯೂರಧ್ವಜನ ಮಗ. ಧಾರ್ಮಿಕನಾಗಿ ಶೀಲವಂತನಾಗಿ ಪ್ರಪಂಚದಲ್ಲಿ ಇಲ್ಲಿಯವರೆಗೆ ಒಂದೇ ಒಂದು ಕಪ್ಪು ಕಾಲ ಇಲ್ಲದ ಮಯೂರಧ್ವಜ, ಅವನ ಸೂನು, ಅವನ ವಜ್ರವೀರ್ಯ ಸಂಭೂತ ನನ್ನ ಮುಂಭಾಗದಲ್ಲಿ ನಿನ್ನ ಅರ್ಜುನ ಒಬ್ಬ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ವಾಂಛೆಯುಳ್ಳವನಾದ್ರೆ ಎಂತದ್ದು ಹಿಡಿತಿ? ಚಕ್ರ ಹಿಡಿದ್ಯೋ, ಶಾಂಗ ಹಿಡಿದ್ಯೋ, ಕೌಮೋದಕ್ಕೆ ಹಿಡಿದ್ಯೋ, ಯಾವುದು ಹಿಡಿದ್ಯೋ? ಬರ್ಲಿ ಮಾತಾಡೋದಿಲ್ವಾ? ಬೇಗ ಮಾತಾಡಿಸಬೇಕು ಅಂತ ಬಿಟ್ಟು ಶಾರಗಳ ಸೋನೆ ಮಳೆಯನ್ನೇ ನಿಮ್ಮ ಮೇಲೆ ಸುರಿತದೆ. ನಿನ್ನದಾದಂತ ಪೌರುಷತ್ವಕ್ಕೆ ತೊದೇನು ಹಣೆಯಲ್ಲಿ ಲಿಖಿತವನ್ನು ನೋಡಿಯೂ ಕೂಡ ಬಲಿಷ್ಠರಂತೆ ಈ ಹೊತ್ತಿಗೆ ಕಟ್ಟಿದ್ದಿ ಹಯವನ್ನು. ನಾವು ನೋಡಿದ ಮೇಲೆ ಕಟ್ಟಿದ್ದು, ನೋಡದಿದ್ರೆ ಕಟ್ತಿರ್ಲಿಲ್ಲ. ಆದ್ರೆ ಕಟ್ಟುವುದಕ್ಕಿಂತ ಮೊದಲು ಸ್ವಲ್ಪ ಆಲೋಚನೆ ಮಾಡಬೇಕಿತ್ತು. ಏನು? ಬಂದವರು ಯಾರು, ಎಷ್ಟು ಸಮರ್ಥರಿದ್ದಾರೆ ಎನ್ನುವ ಹಾಗೆ ಅದನ್ನು ಅರಿಯದೆ ಕಟ್ಟಿದೆ ಅಂತ ಆದರೆ ಬಿಟ್ಟು ತಪ್ಪನ್ನು ಕೊಟ್ಟು ಶರಣಾಗು. ಪ್ರಪಂಚದಲ್ಲಿ ಒಂದು ಮಾತುಂಟು, ಏನು? ವೃದ್ಧ ನಾರಿ ಪತಿವ್ರತ ಅಂತ.
ಗೊತ್ತುಂಟ ಕೇಳಿದ್ಯಾ? ಅರ್ಥ ಆಗುವಾಗ ಹೇಳ್ಬೇಕು. ಅರ್ಥ ನಿನಗಾಗದ್ದಕ್ಕೆ ನಾನು ಜನವ, ಅರ್ಥ ಆಗುವಷ್ಟು ನೀನು ಬೆಳಿಬೇಕು. ಈ ಪ್ರಪಂಚದಲ್ಲಿ ಯೌವನದಲ್ಲಿರುವಾಗ ಬೇಡದ್ದೆಲ್ಲ ಮಾಡಿ ಏನು ಕೂಡದೆ ಮುದುಕಿ ಆಗುವಾಗ ಹೇಳುದು ನೀವು ಪತಿವ್ರತೆಯರಾಗಿರ್ಬೇಕು ಅಂತ. ನೀನ್ ನನಗೆ ಹೇಳುದ ಅವರ ಯೋಗ್ಯತೆ ಏನು ಅಂತ ಗೊತ್ತಿಲ್ಲದೆ ಕಟ್ಟಿದ್ದಿ ಅಂತ. ಕತ್ತುಕೊಂಡು ಹೋದವ ಕುದುರೆಯನ್ನು ನನಗೆ ಪಾಠ ಮಾಡ್ಲಿಕ್ಕೆ ಬಂದಿದ್ದಾನೆ. ಹೊಡೆಯುವ ಪೆಟ್ಟು ನೋಡಿ. ನಾವು ಪೂಜಿಸಿ ಬಿಟ್ಟಂತ ಕುದುರೆಯನ್ನು ಛಲದಿಂದ ಕಟ್ಟಿದ್ದೀಯನ್ನ. ಆ ಕುದುರೆಯನ್ನು ಬಿಟ್ಟರೆ ಸರಿ, ಇಲ್ಲದಿರು ನಿನ್ನ ಯಮಪುರಕ್ಕೆ ಅಟ್ಟುತ್ತೇನೆ. ನೀನು ಜನ ಯಾರು? ನಾನು ಅರ್ಜುನನ ಮಗ. ಹೌದಾ? ಹಾ ಅರ್ಜುನನ ಮಗನ? ಹೌದು. ಅವನು ಇಂಥ ಮಕ್ಕಳು ಇದ್ದಾರಲ್ಲ, ಇಂಥ ಮಕ್ಕಳು ಉಳಿಬಾರ್ದು. ನಿನ್ನ ಸಾಮರ್ಥ್ಯವನ್ನು ತೋರಿಸಲು ನಮ್ಮ ಮುಂದೆ ಬಂದಿದ್ಯಲ್ಲ, ನಿನ್ನ ಸಾಮರ್ಥ್ಯವನ್ನು ಗುರಿಯಲು ಬಂದವನೇ ಈ ಒಬ್ರುವಾಹನ. ಸಾಮರ್ಥ್ಯದಿಂದ ನಿನ್ನ ತುರಗವನ್ನು ಬಿಟ್ಟು ಬಿಡು, ಇಲ್ಲದೆ ಸದ ಮಾಡಿದೆ ನಿನ್ನನ್ನು. ನೀನು ಹೊಸ ಪರಿಚಯ ಅಲ್ಲ, ನಮಗೆ ಸಾಮಂತ ಅಲ್ವಾ ನೀನು? ಯಾವತ್ತೂ ನಮಗೆ ಕಪ್ಪ ಕೊಡುವವಲ್ವಾ? ನಿನ್ನ ಅಪ್ಪನ ತಲೆಯನ್ನೇ ನೀನು ಕಡ್ದಿದ್ಯ ಅಂತ ಮತ್ತೆ ಬದುಕಿದ, ಅದು ವಿಷಯ ಬೇರೆ. ಈಗ ನೀನು ನಿನ್ನ ಅಪ್ಪನನ್ನೇ ಬಿಡ್ಲಿಲ್ಲ, ನನ್ನ ಅಪ್ಪನಿಗೆ ಬೇಕಾಗಿ ನಿನ್ನನ್ನು ಬಿಡ್ಲಿಕ್ಕೆ ಆಗ್ತದೆ. ಯಾಗದ ತುರಗವನ್ನು ಬಂಧಿಸಿದ್ಯಲ್ವಾ? ಸಾಮಾನ್ಯದಿಂದ ಹೇಳ್ತಾ ಇದ್ದೇನೆ, ತುರಗವನ್ನು ಬಿಟ್ಟು ಕಪ್ಪವನ್ನು ಒಪ್ಪಿಸು. ವಿಚಾರಿಸುವುದಕ್ಕೆ ಬಂದವ ಸಾಮಾನ್ಯನಲ್ಲ, ಕರ್ಣ ಜಾತ ನಾನೇ ವೃಷಕೇತ. ನಿನ್ನ ಅಪ್ಪ ಸತ್ತದ್ದಕ್ಕೆ ಏನು ಮಾಡಿದ್ದೀಗ? ಏನಾಯ್ತು? ಅರ್ಜುನ ಅಲ್ವಾ ಬಂದದ್ದು? ಏನಾದ್ರೂ ವ್ಯವಸ್ಥೆ ಮಾಡಿದ್ಯಾ? ನಾನು ಬಂದದ್ದು ಯಾಕೆ? ದೇವರ ಪಕ್ಷ ವಹಿಸಿ ಬಂದದ್ದು. ಅಪ್ಪ ಅಧರ್ಮದ ದಾರಿಯಿಂದ ಹೋಗಿದ್ದಾರೆ,
ಹಾಗಾಗಿ ಕೃಷ್ಣ ಕೊಲ್ಲಿಸಿದ್ದಾನೆ. ನಿನಗೆ ಇದೊಂದೇ ಸಾಕು ಪೆಟ್ಟು ಬಿಡ್ಲಿಕ್ಕೆ. ಯಾಕೆ? ಸತ್ತ ಮೇಲೆ ಅಪ್ಪ ಸರಿ ಇಲ್ಲ ಅಂತ ಹೇಳ್ತೀಯಲ್ವ? ಯಾರು? ಇರುವಾಗ ಹೇಗೂ ಹೇಳ್ಬಾರ್ದು. ಈಗ ಸತ್ತ ಮೇಲಾದ್ರೂ ಹೇಳ್ಬಾರ್ದು. ಅವನನ್ನು ಸಂಸ್ಮರಣೆ ಮಾಡ್ಬೇಡುವ. ನಿನ್ನ ಅಪ್ಪನನ್ನು ಬಂದದ್ದು ಹೇಗೆ ಗೊತ್ತುಂಟ? ನಾವು ಹೇಳಿದ ಕಥೆ ಸತ್ಯ ಆದ್ರೆ ಅಲ್ಲದಿದ್ರೆ ನೀನ್ ಹೇಳು. ಅವನ ಭೇದನ ಮಾಡಿದಂತೆ ಕೃಷ್ಣ. ನಿನ್ನ ತಮ್ಮಂದಿರು ಪಾಂಡವರು, ಹೊಡಿಬೇಡ, ನೀನು ದೊಡ್ಡವ. ಅವನನ್ನ ಹಾಗೆ ಕೊಂದ. ನಿನ್ನನ್ನು ಈಗ ಅರ್ಜುನ ಹೇಗೆ ಕೊಲ್ಲುವುದು ಗೊತ್ತುಂಟ? ನನ್ನಂತವರ ಎದುರಿನಲ್ಲಿ ಬಿಟ್ಟು ಕೊಲ್ಲುವ. ನಾನು ಕೊಂದ್ರೆ ಯಾರು? ಅದ್ರ ಪರ್ಯಾಯದಲ್ಲಿ ಕಷ್ಟ ಉಂಟಲ್ಲ, ಯೋಚಿಸು ನೀನು. ಬಬ್ರುವಾಹನ ನನಗೆ ಸೋತವ, ನೀನು ಬಬ್ರುವಾಹನಲ್ಲಿ ಸತ್ತವ. ಈಗ ನನ್ನಿಂದ ಸೋತವನಲ್ಲಿ ನೀನು ಸತ್ತವ, ನನ್ನನ್ನು ಕೊಲ್ಲುವುದು ಹೇಗೆ? ನೀನು ಮತ್ತೆ ಬದುಕಿದ್ಯ, ಅದು ವಿಷಯ ಬೇರೆ. ಒಂದು ಪರ್ಯಾಯವಾಗಿ ಆಲೋಚಿಸು ನೀನು. ಬಬ್ರುವಾಹನಲ್ಲಿ ಸೋತದ್ದೌದ ಮಣಿಪುರದಲ್ಲಿ ನೀನು ಸತ್ತಿದ್ಯಂತೆ. ಈ ಬಬ್ರುವಾಹನ ನನ್ನಲ್ಲಿ ಸೋತ. ಈಗ ನೀನು ಹೇಗಪ್ಪ ಗೆಲ್ಲುದು? ಒಂದು ಬೇಕಲ್ಲ, ಒಂದು ಪ್ರಮಾಣ. ದೇವರ ಅನುಗ್ರಹ. ಹೌದಾ? ನಾವೇನು ದೇವರನ್ನೆಲ್ಲ ತುಳಿದವರು ಅಂತ ಸಾಮರ್ಥ್ಯ. ನಾವು ಇಲ್ಲಿಗೆ ಬರುವಾಗ ಜಪ ಮಾಡಿಯೇ ಬರುವುದು. ನೀವು ಮಾತ್ರ ಜಪ ಮಾಡುವುದಲ್ಲ. ಜಪ ನಿಮ್ಮ ಮನೆಗೆ ಮಾತ್ರ ಮಾಡಲಿಲ್ಲ, ರತ್ನಪುರಕ್ಕೂ ಉಂಟು. ಜಪದ ಮಹಿಮೆಯನ್ನು ತೋರಿಸ್ತೇನೆ. ತಮ್ಮ ತುರಗವನ್ನು ಬಂಧಿಸಿದ್ದಲ್ಲದೆ ಕಾಡಿ ಬವರನ್ನು ನಮ್ಮವರಲ್ಲಿ ಕೊಟ್ಟವನಿದ್ದಾನೆ. ಆತನಲ್ಲಿ ಹೋರಾಟ ಮಾಡುವುದಕ್ಕೆ ಅಸಮರ್ಥರಾಗಿ ಎಲ್ಲರೂ ಕೂಡ ಧರೆ ಆಶಾಯಿಯಾಗಿದ್ದಾರೆ. ಈ ವಿಚಾರವನ್ನು ಒಂದೊಮ್ಮೆಗೆ ಕಂಡು ಸುಮ್ಮನೆ ಉಳಿಯುವವರೇ ಪ್ರಾರ್ಥನೆ ಅಲ್ಲ, ಕೈಯಲ್ಲಿರುವಂತಹ ಗಾಂಧೀವಿಯನ್ನು ಎತ್ತಿ ಹಿಡಿದಿದ್ದೇನೆ. ವಿರೋಧಿಯನ್ನು ಸದೆ ಬಡಿಯುವುದಕ್ಕೆ ಬೇಕಾಗಿ ನಡೆಯಲಿ ಸೇನೆ ಆಗ್ತಾ. ಗೋತ್ರ ಹತಿಯ ಭಯ. ಯಾವಾಗ ನಿಮ್ಮ ಕುದುರೆಯನ್ನು ನಾವು ನೋಡಿದೆವೋ ಅದರಲ್ಲಿರುವ ಲಿಖಿತವನ್ನು ಓದಿದ ಮೇಲೆ ಅಪ್ಪರಿಸಿ ನಾನು ಹೇಳಿದ ವಾಕ್ಯಗಳಲ್ಲಿ ಅದೂ ಒಂದು. ಪಾಂಡವರ ಯಾಗನೆವದಿ ಪಾಂಡುರಂಗನ ಕೃಪೆ ಪೆರ್ಚಿತು ಮುದದಿ. ನಿಮ್ಮ ಯಾಗನೆವದಿಂದ ನಮಗೊಂದು ಪಾಂಡುರಂಗ ಇಲ್ಲಿವರೆಗೆ ಬರ್ಲಿಕ್ಕಾಯ್ತಲ್ಲ, ಅದಕ್ಕೆ ಲೇಸಾಯಿತು ಅಂತ ಹೇಳಿದ್ದು. ಆದ್ರೆ ನಿಮ್ಮ ನೆಲೆಯಲ್ಲಿ ನಿಂತು ಯೋಚಿಸಿದ್ರೆ ಏನೋ ನಿಮಗೆ ನಾಚಿಕೆಗೇಡಿನ ವಿಷಯ ಇದು. ಯಾಕೆ? ಶ್ರದ್ಧೆಗಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ನನಗಿಂತ ಹೆಚ್ಚು ನಿನಗೆ ಪಾಠ ಮಾಡಿದ್ದಾನೆ. ಶ್ರದ್ಧಾವಾನ್ ಲಭತೆ ಮೋಕ್ಷ ಸಂಶಯಾತ್ಮ ವಿನಶ್ಯತಿ. ಗೀತೆಯಲ್ಲಿ ನಿನಗೆ ಹೇಳಿದ್ದಲ್ವಾ? ಅದನ್ನು ಕೇಳಿದ ಮೇಲೂ ನಿಮಗೆ ಶ್ರದ್ಧೆ ಉಳಿಯುವುದಿಲ್ಲ ಅಲ್ಲ.
ಈ ಯುದ್ಧ ಮಾಡುವ ಮೊದಲು ಈಗ ಶಂಕೆ ಬಂದದ್ದು ಇವನಿಗಲ್ವಾ, ಧರ್ಮರಾಯನಿಗಲ್ವಾ? ಹೌದು. ಯುದ್ಧ ಮಾಡುವ ಮೊದಲು ಒಂದು ಘೋಷಣೆ ಮಾಡಿದಂತೆ, ಉಳಿದವರು ಸೇನಾಬಲದಿಂದ ಗೆಲ್ಲಲಿ, ಆಯುಧ ಬಲದಿಂದ ಗೆಲ್ಲಲಿ, ಅಥವಾ ಉಳಿದ ಯಾವುದೇ ಬಲದಿಂದ ಗೆಲ್ಲಲಿ, ನಾನು ಗೆಲ್ಲುವುದು ಧರ್ಮ ಬಲದಿಂದ ಎನ್ನುವುದಾಗಿ ಹೇಳಿದರಂತೆ. ಧರ್ಮ ಬಲದಿಂದ ಗೆದ್ದವ ಎಂದಾದ ಮೇಲೆ ಅವ ಧಾರ್ಮಿಕ ಅಂತ ಬೇರೆ ಪ್ರಮಾಣ ಪತ್ರ ಬೇಕಾ? ಧರ್ಮ ಬಲದಿಂದ ಗೆದ್ದದ್ದು ಯಾರ ಬಲದಿಂದ? ದೈವಾನುಗ್ರಹದಿಂದ ಮಾಡಿದ್ದವ, ಮಾಡಿಸಿದ್ದವ, ಎಲ್ಲವೂ ಅವ ಎಂದಾದ ಮೇಲೆ ನಿಮಗೆಂತದ ಪಾಪದ ಶಂಕೆ? ಹಾಗೆ ಬರುವುದಿದ್ರೆ ಅವನಿಗೆ ಕುಷ್ಠರೋಗ ಬರಬೇಕಿತ್ತು. ಮಾಡಿಸಿದ್ದೆಲ್ಲವನೇ ಅಲ್ವಾ? ಅವನಿಗೆ ಮೊದಲು ಪಾಪ ಬರಬೇಡುವ? ನಿಮಗೆ ದೇವರಲ್ಲಿಯೇ ಶ್ರದ್ಧೆ ಇಲ್ಲ. ತಕೊಂಡ ಮೇಲೆ ನಿಮ್ಮದು ದೊಡ್ಡ ಅಸ್ತಿಕೆ. ಒಂದು ಜಾಗಕ್ಕೆ ಬರುವವರೆಗೆ ದೇವರು ಸೇವೆ ಸೇವೆ ಅಂತ ಹೇಳುದು, ಒಂದು ಜಾಗಕ್ಕೆ ಬಂದ ಮೇಲೆ ನಿಮ್ಮ ದೊಡ್ಡ ಅಸ್ತಿಕೆ ಅಲ್ವಾ? ಒಂದು ಹಸ್ತಿನಾವತಿಯ ಪೀಠ ಸಿಕ್ಕಿದ ಮೇಲೆ ಯಾಗ ಗೊತ್ತಾಗ್ತದೆ ನನಗೆ. ಯಾಗ ಎನ್ನುವುದು ಹೆಸರಿಗೆ ಮಾತ್ರ, ಧಾರ್ಮಿಕ ಕಾರ್ಯಕ್ರಮದ ನೆವನ. ಮೊದಲು ಅಷ್ಟು ಮಾಡಿದ್ದಾನೆ ಅವ. ಹಾಗೆ ಯುದ್ಧಕ್ಕೆ ಗೆಲ್ಲಿಕ್ಕೆ ಬೇಕಾಗಿ ಹಾಗೆ ಉಚಿತ ಉಚಿತ ಅಂತ ಕೊಟ್ರೆ ಮತ್ತೆ ಯಾರದನ್ನು ಮತ್ತೆ ಬಂದವರು ತುಂಬಿಸುವುದು ಹೇಗೆ? ಹೀಗೆ ಉಚಿತ ಉಚಿತ ಅಂತ ಗೌರವ ಕೊಟ್ರೆ ಕೊಟ್ಟಿದ್ದಾನೆ. ಬರುವವರು ಬನ್ನಿ, ನಿಮಗೆ ಉಚಿತ ಕೊಡ್ತೇನೆ, ನಿಮಗೆ ಉಚಿತ ಕೊಡ್ತೇನೆ, ಎಲ್ಲರಿಗೂ ಕೊಟ್ಟು ಸೇರಿಸಿಕೊಂಡು 11 ಅಕ್ಷೋಹಿಣಿ ಉಚಿತವಾಗಿ ಕೊಡುವಾಗ ಪಡೆಯುವವರ ಸಂಖ್ಯೆಯು ಹೆಚ್ಚಾಗುತ್ತದೆ. ಹೌದಾ? ಆಮೇಲೆ ಹೊಂಡಾದದ್ದನ್ನು ಬಂದವರು ತುಂಬಿಸಬೇಕು. ತುಂಬಿಸಲಿಕ್ಕೆ ನಿಮ್ಮಲ್ಲಿ ಮಣ್ಣಿಲ್ಲ, ಅದಕ್ಕೇನು ಮಾಡಿದಿರಿ? ಇಡೀ ಊರೂರು ಸುತ್ತಿ ದೇಣಿಗೆಗೆ ಹೊರಟಿದ್ದೀರಿ. ದೇಣಿಗೆ ಸಂಗ್ರಹಕ್ಕೆ ಹೊರಡುವಂತ ಒಂದು ದರಿದ್ರ ಸ್ಥಿತಿ. ಅದು ಪ್ರಚಾರದಲ್ಲಿ, ಹುಟ್ಟಿನಲ್ಲಿ ಅಲ್ಲ. ಯಾವುದು? ಪ್ರಚಾರದಲ್ಲೇ ಇರ್ಲಿ. ಪ್ರಚಾರದಲ್ಲಿ ದೇಣಿಗೆ ಅಂತ ಹೇಳಿದ್ರೆ ನೀವು ಅಶ್ವಮೇಧ, ನೇಮನದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಹೇಳುವುದಾಗಿ ಇದು ದೇವಸ್ಥಾನದ ಕಾರ್ಯಕ್ರಮ. ದೇವಸ್ಥಾನದ ಕಾರ್ಯಕ್ರಮ ಅಂತ ಹೇಳಿದ ಮೇಲೆ ದೇವರಿಗೆ ಹೋಗಬೇಡುವ ಪುಣ್ಯಾತ್ಮ? ದೇವರ ಒಟ್ಟಿಗೆ ಇರುತ್ತಾ ಪಾಪ ಶಂಕೆ ಉಂಟು ಅಂತ ಹೇಳುತ್ತಾ ಎರಡೆರಡು ಮರ್ಯಾದೆ ತೆಗೆದಿರಿ. ಒಂದು ದೇವರ ಮರ್ಯಾದೆ ತೆಗೆದಿರಿ, ಮತ್ತೊಂದು ಯಾವನನ್ನು ಧಾರ್ಮಿಕ ಅಂತ ನಾವು ಭಾವಿಸಿದ್ದೇವೋ, ಯಾವರು ಧರ್ಮದ ಪ್ರತಿನಿಧಿಗಳು ಅಂತ ಭಾವಿಸಿದ್ದೇವೋ ಅಂತ ಪಾಂಡವರನ್ನು ಯಾರೆಲ್ಲ ನೆಚ್ಚಿಕೊಂಡು 7 ಅಕ್ಷೋಹಿಣಿ ಬಂದಿದ್ದಾರೋ ಅವರ ಇಡೀ ಶ್ರದ್ಧೆಗೆ ಕೊಡಲಿ ಪೆಟ್ಟು ಹಾಕಿ ಬಂದಿದ್ದೀರಲ್ಲ. ನಿಮಗೆ ತೆಕ್ಕೊಳ್ಳಿಕ್ಕೆ ಕೈ ಇರಬಹುದು, ತೆಕ್ಕೊಳ್ಳುವಾಗ ತೋರಿಸಲಿಕ್ಕೆ ಮುಖ ಉಂಟೇನೋ ಮಡಕೆ ಮುಚ್ಚಿಕೊಂಡು ಹೋಗಿ ಇತ್ತಾಸ ಸತ್ಯ ಶುಚಿ ಒಂದೊಮ್ಮೆಗೆ ಪಾಂಡವರು ಅಂತ ನಾವು ಮೈಗೂಡಿಸಿಕೊಂಡೇ ಈ ಧರ್ಮದ ಕೃತವನ್ನು ಕೈಗೊಂಡವರಿದ್ದೇವೆ. ನಮ್ಮ ಪಾಲಿಗೆ ಅಪವಾದ ಬರ್ತದೆ ಅನ್ನುವಂತ ಸಂಖ್ಯೆಯನ್ನಿಟ್ಟುಕೊಂಡು ನಮ್ಮನ್ನ ಒಂದೊಮ್ಮೆಗೆ ಅಶ್ವಮೇಧ ಯಾಗವನ್ನು ಕೈಗೊಂಡ. ಯಾಕೆ? ನಮ್ಮ ದೇವರಲ್ಲಿರುವಂತ ಪ್ರಭು ಕೃಷ್ಣ ಆತನ ಆಣತಿಯನ್ನು ಪಡೆದು ಮುಂದುವರಿದವರು ನಾವಿದ್ದೇವೆ. ಅಲ್ಲ ಪುಣ್ಯಾತ್ಮ, ನಿಮಗೆ ಯುದ್ಧ ಮಾಡುದು ಹೇಳಿದ್ಯಾರು? ಯಾರು? ಅವನೇ ಅಲ್ವಾ? ಹೌದು. ಅವ ಹೇಳಿದ ಮೇಲೆ ಅದರಲ್ಲಿ ತಪ್ಪೆಂತದ? ಪಾಪ ಬರುವುದು ಹೇಗೆ? ಯಾಗವನ್ನು ಪೂಜಿಸಿ ಬಿಡಲ್ಪಟ್ಟಂತ ಸುರಗ ನಿಯಮದಂತೆ 1 ವರ್ಷ ತಿರುಗಾಟ ಮಾಡಲೇಬೇಕು. ಅದಲ್ಲ ನನ್ನ ಪ್ರಶ್ನೆ. 1 ವರ್ಷ ತಿರುಗಾಟ ಮಾಡುವುದರ ಬಗ್ಗೆ ಆಕ್ಷೇಪ ಇಲ್ಲ ನನ್ನ. ಶಂಕೆ ಬಂತಲ್ಲ. ಹೌದು. ದೇವರು ಹೇಳಿದ ಕಾರ್ಯವು ದೇವರು ಹೇಳಿದ್ರೆ, ದೇವರ ಮೇಲೆ ನಂಬಿಕೆ ಇದ್ರೆ ವಿಷ ಕುಡಿದ್ರು ಅದು ತಾಗುದಿಲ್ಲ ಪುಣ್ಯಾತ್ಮ. ಬೆಂಕಿಗೆ ಬಿದ್ರು ಉರಿಯುವುದಿಲ್ಲ. ಈಗ ನಾರಾಯಣ ನಾರಾಯಣ ಅಂತ ಹೇಳಿ ಬೆಂಕಿಗೆ ಬಿದ್ದವ ಇಲ್ವಾ? ನಾರಾಯಣ ನಾರಾಯಣ ಅಂತ ಹೇಳಿ ವಿಷ ಕುಡಿದವ ಇಲ್ವಾ? ಏನಾದ್ರೂ ಪರಿಣಾಮ ಕೊಟ್ಟಿದ? ದೇವರೇ ಹೇಳಿದ್ದು ನೀನು ಮಾಡು, ನಾನು ಮಾಡಿದ್ದೇನೆ, ಕಾಲವೇ ಅವರನ್ನು ಕೊಂದಿದೆ. ಇಷ್ಟು ಹೇಳಿದ ಮೇಲೆ ನಿಮಗೆ ಶಂಕೆ ಬರಬಹುದೇನೋ? ಅಣ್ಣನಿಗೆ ಒಂದೊಮ್ಮೆಗೆ ಜಿಜ್ಞಾಸೆ ಬಂದದ್ದು ಹೌದು. ಬಾಂಧವರನ್ನು ಕೊಂದಿದ್ದೇನೆ ಅಂತ ಪರಿಹಾರ್ಥವಾಗಿ ವ್ಯಾಸರೇ ಹೇಳಿದ್ದಾನೆ. ಅದಕ್ಕೆ ಅನುಮೋದನೆಯನ್ನು ದೇವರು ಕೂಡ ಸೂಚಿಸಿದವನಿದ್ದಾನೆ. ದೇವರೇ ಮಾಡುವಂತ ಆಡತೆ ಕೊಟ್ಟ ಮೇಲೆ ಅದನ್ನು ತಪ್ಪುವವರು ಬಾಂಧವರಲ್ಲ. ಹಾಗೆ ನಾವು ಕೈಗೊಂಡವರಿದ್ದೇವೆ. ಆದ್ರೆ ಒಂದು ಮಾತು, ಈ ಮನಸ್ಸು ಸರಿ ಇಲ್ಲದವರು ಯಾವತ್ತೂ ಯಾಗವನ್ನು ಮಾಡಿದ್ರೆ ಖಂಡಿತವಾಗಿ ಅದು ಫಲ ಕೊಡುವುದೇ. ಇಲ್ಲಿಗೆ ಯಾಕೆ ಗೊತ್ತಾಗ್ಲಿಲ್ಲ? ಒಮ್ಮೆ ವಿವರಿಸು. ಯಾವುದು? ಮನಸ್ಸು ಸರಿ ಇಲ್ಲದವರು ಯಾಗ ಮಾಡಿದ್ರೆ ಫಲ ಕೊಡುವುದಿಲ್ಲ ಅಂತ ಹೇಳಿದ್ದಲ್ವಾ? ಅದು ಎಲ್ಲಿಗೆ ತಾಗಿಸಿದ್ದು? ನೀನು ಎಲ್ಲಿಗೆ ಹೊಡೆದದ್ದು? ಅದು ತಾಗುವವರಿಗೆ ತಾಗುತ್ತದೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೆದು. ಬಿಡಿಸಿ ಹೇಳುವಂತ ಅವಶ್ಯಕತೆ. ನೀನು ಹೇಳಿದ್ದನ್ನೇ ಸ್ವಲ್ಪ ವಿಮರ್ಶೆ ಮಾಡುವ. ದೇವರ ಅನುಮೋದನೆ ಕೊಟ್ರೆ ನಾವು ಏನನ್ನು ಮಾಡ್ತೇವೆ. ನೀನು ಇಂದ್ರನ ಮಗ ಹೌದಲ್ಲ? ಹೌದು. ವೃತ್ರವಧೆ ಮಾಡುವಂತ ಯಾರು ಹೇಳಿದ್ದು? ನಾರಾಯಣನಲ್ಲಿ. ಹೌದು. ಹರಿ ನಿರೂಪಿಸಿದ್ದಲ್ಲ? ಹೌದು.
ವೃತ್ರವಧೆ ಮಾಡಿದ ಮೇಲೆ ವೃತ್ರವಧೆ ಬ್ರಹ್ಮ ಹತ್ಯಾ ಪಾಪ ಹೇಳಿದ ನಾರಾಯಣನಿಗೆ ಬಂದದ ಮಾಡಿದ ಇಂದ್ರನಿಗೆ ಬಂದ ಮಾಡಿದವನಿಗೆ ಇಂದ್ರನಿಗೆ. ಹೌದಾ? ಹೌದು. ನಿಮ್ಮಲ್ಲಿ ಯಾಗ ಅದು ಮಾಡುದು ಬರುವಂತದ್ದು ಬಂದೇ ಯಾಕೆ ಅದನ್ನು ತಪ್ಪಿಸುವುದಕ್ಕಾಗಿ ಇಲ್ಲಿಗೆ ನಾವು ಅದನ್ನು ಸರಿ ಮಾಡುವ. ನಿಮ್ಮಲ್ಲಿ ಯಾಗ ಮಾಡುವಂತ ಯಾಕೆ ಹೇಳಿದ್ದು ಗೊತ್ತುಂಟಾ? ಯಾಕೆ? ಅವ ಹೇಳಿದ್ರೆ ನೀವು ಸರಿಯಾಗುದಿಲ್ಲ, ಊರಿನವರಲ್ಲಿ ಪೆಟ್ಟು ತಿಂಡಿ ಅಂತ ಕಳಿಸಿದಿರ್ಬೇಕು. ಪೆಟ್ಟು ತಿನ್ನುವಂತ ಜಾಯಮಾನದವರು ಪಾಂಡವರು ಅಂತ ಭಾವಿಸಬೇಡ. ಏನು? ನಾವು ಪೆಟ್ಟು ಕೊಟ್ಟೆ ಅಭ್ಯಾಸ ಅಲ್ಲದೆ ತಿಂದು ಅಭ್ಯಾಸ ಅಲ್ಲ, ನೆನಪಿಟ್ಟುಕೋ. ಅದೇ ಈಗ ನಿನ್ನನ್ನು ನಾನು ಬಿಡುವುದಿಲ್ಲ, ಆಗುವುದಕ್ಕೆ ಪ್ರಾಯ ಆಗಿರಬಹುದು. ಹಾವು ಯಾವತ್ತಿಗೂ ಕೂಡ ಮುದಿಯಾದ್ರೂ ಕೂಡ ಹೆಡೆ ಎತ್ತುತ್ತದೆ, ಬುಸುಗುಟ್ಟುತ್ತದೆ, ವಿಷ ಸಾರ್ತದೆ. ಈ ಅರ್ಜುನ ಹಾಗೆ ಅಂತ ನೆನಪಿಟ್ಟುಕೋ. ಆದ್ರೆ ಒಂದುಂಟು, ಉಳಿದ ದಿವಸಗಳಲ್ಲಿ ಯಾವಾಗ್ಲೂ ಎತ್ತುತ್ತದೆ, ಮುದಿಯಾದ ಮೇಲೆ ಅಮಾವಾಸ್ಯೆಗೆ ಮಾತ್ರ ವಿಷಕಾರು. ಆವಾಗಲೇ ಅಮಾವಾಸ್ಯೆಗೆ ಎಲ್ಲವನ್ನು ಕಕ್ಕುತ್ತದೆ, ಅದು ಗೊತ್ತಾದ ನಿನಗೆ. ಅಮಾವಾಸ್ಯೆ ಈಗ ಎಲ್ಲವನ್ನು ಕಕ್ಕುವುದಕ್ಕೆ ಬಂದವ ಅರ್ಜುನ, ನೆನಪಿಟ್ಟುಕೋ. ಇದರಲ್ಲಿ ಎಂತದ್ದು ಕಕ್ಕಿದ್ದು ಇಷ್ಟು ಸಮಯದಲ್ಲಿ? ಹೌದು, ಎಲ್ಲವನ್ನು ಕಕ್ಕಿದ್ದೇನೆ, ಗೊತ್ತಿರುವವರಿಗೂ ಗೊತ್ತಾಗಿದೆ. ಇನ್ನೊಂದವನಿಗೆ ಗೊತ್ತಾಗಿದೆ. ಏನಾಗಿದೆ? ಏನಾಗಿದೆ ಲೋಕಕ್ಕೆ ಗೊತ್ತಲ್ವೇನು? ಬಿಡಿಸಿ ಲೋಕಕ್ಕೆ ಗೊತ್ತಾಗೋದು ಬಿಡು. ನೀನೇನು ಮಾಡಿದ್ದಿ ಹೇಳು? ಯಾವುದು? ಈ ಪ್ರಯಾಣದಲ್ಲಿ ನೀನೇನು ಮಾಡಿದೆ? ಈ ಪ್ರಯಾಣದಲ್ಲಿ ದೇವರಿಗೆ ಗೊತ್ತುಂಟು, ನಿನಗೆ ಅಗತ್ಯ ಇಲ್ಲ. ದೇವರಿಗೆ ಗೊತ್ತಿರುದಲ್ಲ, ನನ್ನಲ್ಲಿ ಮಾತಾಡುದಲ್ವ ನೀನು? ಹೌದು. ದೇವರಲ್ಲಿ ಎಂತದ್ದು ಹೇಳು? ಈಗ ನೀನು ಈ ಪ್ರಯಾಣದಲ್ಲಿ ಏನು ಮಾಡಿದ್ದಿ? ಏನು ಸಾಧಿಸಿದ್ದೇನೆ ಅಂತ ನಮ್ಮವರಿಗೆ ಗೊತ್ತಲ್ಲ, ಅದನ್ನು ಮತ್ತೊಮ್ಮೆ ಬಿಡಿಸಿ ಹೇಳುವ ಅವಶ್ಯಕತೆ ಉಂಟು. ನೀನು ಅವರಲ್ಲಿ ಆದ್ರೆ ಹೇಳು, ನಿಮ್ಗೆ ಗೊತ್ತುಂಟಲ್ಲ ಅಂತ. ನನಗೆ ಗೊತ್ತಿಲ್ಲಲ್ಲ, ನನಗೆ ಮೊದಲ ಭೇಟಿ ಅಲ್ವಾ? ನನ್ನಲ್ಲಿ ಹೇಳು, ಈ ಪ್ರಯಾಣದಲ್ಲಿ ಏನು ಮಾಡಿದೆ ನೀನು? ಎಲ್ಲವನ್ನೂ ಮಾಡಿದ್ದೇನೆ. ಏನು? ಎಲ್ಲವನ್ನೂ ಮಾಡಿದ್ದೇನೆ. ಏನು ಮಾಡಿದ್ದೆ ಅಂತ ಕೇಳಬೇಡ, ಎಲ್ಲವನ್ನೂ ಮಾಡಿದ್ದೇನೆ. ಎಲ್ಲವನ್ನೂ ಇಲ್ಲದಿದ್ದರೆ ಇಲ್ಲಿವರೆಗೆ ಬರುವುದಕ್ಕಾಗುತ್ತದೇನು? ಅಷ್ಟು ಹೇಗೆ ಬಂದೆ? ಹೇಗೆ ಬಂದೆ? ನಡ್ಕೊಂಡೇ ಬಂದೆ. ನಡ್ಕೊಂಡಲ್ವೋ? ಮತ್ತೆ ನೀನು ಉಪಕ್ರಮ ಹೇಗೆ ಅಂತ ಕೇಳಿದ್ದಲ್ಲ. ದೇವರನ್ನು ಕೂಡಿಕೊಂಡೇ ಬಂದಿದ್ದೇನೆ. ದೇವರನ್ನು ಕೂಡಿಕೊಂಡು ಬರುವಾಗ ಏನು ಮಾಡಿ ಬಂದೆ? ಏನು ಮಾಡಿದ್ದೇನೆ? ಏನು ಮಾಡಿದ್ದಿ? ಅದೇ ಏನು ಮಾಡಿದ್ದೇನೆ ಅದೇ. ಅಲ್ಲ, ಇಲ್ಲಿವರೆಗೆ ಗೆದ್ದೆ ಬಂದದ ನೀನು? ಗೆದ್ದೆ ಬಂದ. ನೀನಾ? ದೇವರ ಮೀನಾ? ಮೀನಾ? ಏನು ಮಾಡಿದ್ದಿ ಅಂತ ಕೆಣಕಿ ಕೇಳಿದ್ದ. ಅದಕ್ಕೆ ನೀನು ಅದನ್ನು ಹೇಳದೆ ನನಗೆ ಮುಂದುವರಿಲಿಕ್ಕೆ ಆಗುದಿಲ್ಲ. ಧರಣಿಪರೆಲ್ಲರ ನೀ ಗೆದ್ದಿದ್ದೇನೆ. ನೀನು ಗೆದ್ದದ್ದ? ಮರಳು ಧನಂಜಯನೇ, ನಿನಗೆ ಅಷ್ಟು ಜೋರು ಹೇಳಿದ್ದಾನೆ. ನಿಮಿತ್ತ ಮಾತ್ರ ಭವ ಸವ್ಯ ಸಾಚಿ, ನೀನು ನಿಮಿತ್ತ ಮಾತ್ರ, ಎಲ್ಲ ಮಾಡುವ ಕರ್ತೃ ಕಾರಯಿತ ಅವ ಇರುತ್ತಾ ನಾನು ಮಾಡಿದ್ದು ಅಂತ ಹೇಳ್ತೀಯಲ್ವಾ? ನಿನ್ನ ನಾಲಿಗೆ ಮಗಿಚುತ್ತದಲ್ವಾ? ಧರಣಿಪರೆಲ್ಲರ ನೀ ಗೆದ್ದದಲ್ವೋ? ನಿನಗೆ ಯಾರು? ನಾನು ಒಂದೇ ಹೇಳ್ಬೇಕಾ, ಅವ ಇಲ್ಲದೆ ಇದ್ರೆ ನೀನು ಉಳಿದವರನ್ನು ಗೆಲ್ಲುವುದು ಬಿಡು. ನಾಳೆ 4 ಕಳ್ಳರು ಬಂದ್ರೆ ನಿನ್ನ ಗಾಂಡಿ ಎತ್ತಲಿಕ್ಕೆ ಆಗ್ಲಿಕ್ಕಿಲ್ಲ. ನಿನ್ನಲ್ಲಿ ಎಂತದ್ದು ಇಲ್ಲ, ಅವ ಕೊಟ್ಟದ್ರಲ್ಲಿ ಇರುವುದು. ತೀರ್ಮಾನ ಮಾಡ್ಲಿಕ್ಕೆ ಕಾರಣ ಉಂಟು. ಕುರುಕ್ಷೇತ್ರ ಇದ್ದಾದ ಮೇಲೆ ಮೊದಲು ರಥ ಹಿಡಿದದ್ದು ಯಾರು? ನೀನಂತೆ. ಆಮೇಲೆ ಅವ ಹೇಳಿದಂತೆ ರಥ ಸುಟ್ಟು ಹೋಯ್ತಂತೆ. ಆಗ ನೀನು ಕೇಳಿದೆ ಅಂತೆ, ಅದೆಂತದ್ದು ಸ್ವಾಮಿ? ಆಗ ಅವ ಹೇಳಿದಂತೆ, ಕುರುಕ್ಷೇತ್ರ ಯುದ್ಧದ ಮಹಾ ಯೋಧರು ಬಿಟ್ಟ ಬಾಣಗಳನ್ನೆಲ್ಲ ನಾನು ಧರಿಸಿಟ್ಟುಕೊಂಡಿದ್ದೆ, ಅದರ ಪರಿಣಾಮವಾಗಿ ರಥ ಸುಟ್ಟು ಹೋಯಿತು. ಒಂದು ಕಿಡಿ ನಿನಗೆ ತಾಗುತ್ತಿದ್ರೆ ಅದಲ್ವೋ? ಅದು ಇಡೀ ರಥ ಸುಡುವಂತದ್ದು ಎಲ್ಲಿಯಾದ್ರೂ ನಿನಗೆ ಬೀಳ್ತಿದ್ರೆ ನಿನ್ನ ಬೂದಿ ಹುಡುಕಿಕೊಂಡು ನಿನ್ನ ಕುಟುಂಬದವರು ಬರಬೇಕಿದೆ. ಈಗ ಬಂದು ಹೇಳ್ತಾನೆ, ಧರಣಿಪರೆಲ್ಲರ ನಾ ಗೆದ್ದೆ. ಧರಣಿ ಪರನು ನೀನು ಗೆದ್ದದ್ದಲ್ವೋ? ಅವ ಇದ್ದದರಿಂದ ಕಪ್ಪ ಕೊಟ್ಟದ್ದು. ಇನ್ನಾದ್ರೂ ಅರಿತುಕೋ. ತುಂಬಾ ಧರಣಿ ಪರನು ಗೆದ್ದ ಹಾಗೆ ನನ್ನನ್ನು ಗೆಲ್ಲುವುದು ಅಂತ ಭಾವಿಸಬೇಡ.
ಮಾತಾಡಬೇಡ. ಹಾ ಭಾರತ ಯುದ್ಧದಲ್ಲಿ ನಾನೇನು ಮಾಡಿದ್ದೇನೆ ಅನ್ನುವಂಥದ್ದನ್ನು ಲೋಕವೇ ಒಂದು ಬಗ್ಗೆ ತಿಳ್ಕೊಳ್ಳುತ್ತಿದೆ. ನೀಲಧ್ವಜನ ಊರಿನಲ್ಲಿ ಕೈ ಒಗೆದಿದ್ದಿ, ಆದರೂ ಧನ್ವನ ಊರಿನಲ್ಲಿ ಸೋತಿದ್ದಿ, ಹಾ, ಪ್ರಮೀಳೆಯಲ್ಲಿ ಸಂಧಾನ ಮಾಡಿಕೊಂಡಿದ್ದಿ, ಹಾ, ಬಬ್ರುವಾಹನನ ಊರಿನಲ್ಲಿ ತಲೆ ಕಳ್ಕೊಂಡಿದ್ದಿ. ಹಾ. ಇದಕ್ಕೆ ನಿಜವಾಗಿ ಪಾಂಡವಾಶ್ವಮೇಧ ಅಂತ ಹೆಸರು ಕೊಡ್ಬಾರ್ದು. ಅದಕ್ಕೆ ಒಂದು ನಿಜವಾಗಿ ಎಂತ ಹೆಸರು ಕೊಡ್ಬೇಕು ತುಂಟಾ? ಹೇಗೆ? ಅರ್ಜುನ ಗರ್ವಭಂಗ ಅಂತ ಕೊಡ್ಬೇಕು. ಹೌದಾ? ಅದರ ಕಾರಣ ಇಲ್ಲದೆ ನಾನು ಕೆಲವು ಕಡೆಯಲ್ಲಿ ಸೋಲನ್ನು ಪಡೆದದ್ದೇ ಅಲ್ಲ, ನೆನಪಿಟ್ಟುಕೋ. ಅದಕ್ಕೆ ಒಂದು ಆಧಾರವೂ ಇತ್ತು. ಏನಾದಾರ ಆಧಾರ ಗೊತ್ತಿಲ್ವೇನೋ? ನನಗೆ ಬಬ್ರುವಾಹನನಲ್ಲಿ ನಾನು ಸಾಯುವುದಕ್ಕೆ ಕಾರಣವೂ ಇದೆ. ಹಾ. ಆಮೇಲೆ ಹಾ. ನಮ್ಮ ಧನ್ವನಲ್ಲಿ ಸೋಲುವುದಕ್ಕೆ ಸೋಲುವುದಕ್ಕೂ ಒಂದು ಕಾರಣ ಇದೆ. ನೀಲಧ್ವಜನ ಊರಿನಲ್ಲಿ ಕೈ ಒಗೆದಿದ್ದಿ. ಆದರೆ ಅವನನ್ನು ಕೊಂದಿದ್ದೇನೆ ಇಲ್ವೋ? ಹೌದು, ಸುಧನ್ವನ ನೀನು ಕೊಂದದ್ದ? ಹಾ, ದೇವರ ಅನುಗ್ರಹದಿಂದ ನಾನು ಕೊಂದಿದ್ದೇನೆ. ಅದು ಹೇಳು, ಆಗ ನಮ್ಗೆ ಸಂತೋಷ. ಆದರೆ ದೇವರ ಅನುಗ್ರಹ ಲೋಕದಲ್ಲಿ ಎಲ್ಲವರೆಗೂ ಸಿಕ್ಕುವುದಿಲ್ಲ. ಏನು? ಅಂತ ಅನುಗ್ರಹವನ್ನು ಪಡೆದಂತ ಪುಣ್ಯಾತ್ಮೀಯ ಅರ್ಜುನರಾಗಿದ್ದೇನೆ. ಯಾವತ್ತು ದೇವರನ್ನು ಮೀರಿ ನಡೆದವನಲ್ಲ. ದೇವರ ಸಹಾಯ ಯಾವತ್ತು ಅರ್ಜುನನಿಗೆ ಇರುವ ಸರಕ ಭಯ ಅನ್ನುವಂಥದ್ದು ನನಗೆ ಇಲ್ಲವೇ ಇಲ್ಲ. ಆದುದರಿಂದಲೇ ಅವನನ್ನು ಕೂಡಿಕೊಂಡು ಎದುರಿಸುವುದಕ್ಕೆ ಬಂದಿದ್ದೇನೆ. ಇಲ್ಲಿ ಧರ್ಮಕ್ಕೆ ಜಯ ಅಲ್ಲದೆ ಯಾವತ್ತು ಅಧರ್ಮಕ್ಕೆ ಜಯ ಸಿಕ್ಕುವುದೇ ಇಲ್ಲ, ನೆನಪಿಟ್ಟುಕೋ. ಇಲ್ಲಿ ಇರುವವ ತಾಮ್ರಧ್ವಜ, ಗೊತ್ತು ನಿನ್ನ ತಲೆಯಲ್ಲಿ ಸೌರವ ಅಂತ ಉಂಟಾ? ಅಲ್ಲ. ನಾವು ಧಾರ್ಮಿಕರೇ. ಹ, ಅಶ್ವಮೇಧದ ಕುದುರೆಯನ್ನು ಕಟ್ಟುವುದು ಅಧರ್ಮ ಅಲ್ಲವೂ ಅಲ್ಲ. ಹ, ಮತ್ತೊಂದು ಹೇಳಿದ್ಯಲ್ವಾ, ಹ, ಜಲಜಾಕ್ಷನ ನೆಲೆ ಹ, ನಿಮ್ಮ ಒಟ್ಟಿಗಿದ್ದಾನ? ಇದ್ದಾನೆ. ನಿಮ್ಮ ಅಜ್ಜ ಅಗ್ರ ಪೂಜೆಯ ಸಂದರ್ಭದಲ್ಲಿ ಒಂದು ಕಥೆ ಹೇಳಿದ್ರಂತಲ್ವ, ಹ, ತ್ರಿಜನ್ಮ ಮೋಕ್ಷದ್ದು. ಹ, ನಿಮ್ಮ ಅಜ್ಜ ಭೀಷ್ಮಾಚಾರ್ಯ ಯಾರಿಗೆ ಶಾಪ ಸಿಕ್ಕಿದ್ದು? ಜಯ ವಿಜಯರು ಇದ್ದದ್ದಲ್ಲಿ ಹ. ವೈಕುಂಠದಲ್ಲಿ. ದೇವರ ಹತ್ತಿರ ದೇವರ ಹತ್ತಿರ ಇದ್ದವರಿಗೆ ಶಾಪ ಸಿಗ್ಲಿಲ್ವಾ? ಸಿಕ್ಕಿದೆ. ದೇವರ ಹತ್ತಿರ ಇದ್ದವರಿಗೆ ಶಾಪ ಸಿಗ್ತದೆ ಅಂತ ದೇವರ ಹತ್ತಿರ ಇದ್ದವರಿಗೆ ಪೆಟ್ಟು ಬೀಳುದಿಲ್ಲ. ಆದ್ರೆ ದೇವರ ಜೊತೆಯಲ್ಲಿದ್ದವರು ಕೆಟ್ಟದ್ದು ಮಾಡಬಹುದು, ಒಳ್ಳೆಯದು ಮಾಡಬೇಕು. ಅದೇ ಹೇಳಿದ್ದು. ಹ. ನೀವು ಮಾಡಿದ್ದು ಒಳ್ಳೇದಿಲ್ಲ. ಹ. ನಿಮಗಿಂತ ಒಳ್ಳೇದು ಮಾಡಿದವರು ನಾವಿದ್ದೇವೆ. ಹ. ನೀವು ಭಾವಿಸಿದ್ದು ನೀವು ಒಳ್ಳೇದು ಅಂತ. ಹ. ನೀವು ಕೆಟ್ಟದ್ದು ತುಂಬಾ ಮಾಡಿದ್ದೀರಿ. ಹ. ಅದೆಲ್ಲ ಗೊತ್ತಾಗಬೇಕಾದ್ರೆ ಹ. ಕೆಲವು ಬೇಗ ಗೊತ್ತಾಗ್ತದೆ. ಹ. ಕೆಲವು ಬೀಜದ ಫಲ ಸಿಗಲಿಕ್ಕೆ ಕೆಲವು ಸಮಯ ಹೋಗ್ತದೆ. ಹ. ಈಗ ಫಲ ಸಿಗುತ್ತಾ ಉಂಟು ಈ ಅಶ್ವಮೇಧದಲ್ಲಿ. ಹ. ನಿಮಗೆ ಗೊತ್ತಿಲ್ಲ ದಕ್ಷಿಣದವರ ಸತ್ವ ತೋರಿಸ್ತಾನೆ. ಧರ್ಮದೊಳಗಿ ಕಾದಲವಲ್ಲವೈದೊಳಗಿ ಮುಗಿಸಿದೆನೋ ಮೊದಲೊಳಿ ಭಯವು ಈಗ ಬಂದದ್ದು ಪಾರ್ಥ, ಒಳ್ಳೆಯ ಗುಣವುಳ್ಳವನಾಗಿಯೇ ವ್ಯವಹರಿಸಿದವನು ನೀನು. ಎಂತಹ ಮಾತುಗಳನ್ನಾಡುತ್ತಾ ನಮ್ಮನ್ನು ಹೀಯಾಳಿಸುವ ಪ್ರಯತ್ನ ಮಾಡಿದರೂ ಮೌನವಾಗಿಯೇ ಅವನನ್ನು ಹೆದರಿಸಿ ಬಿಟ್ಟೆ. ಅಷ್ಟೇ ಸಾಲದು, ಇವನ ಬಾಹುಬಲವನ್ನು ನೋಡಿದೆಯ? ಇಂದುಧರನನ್ನೇ ಒಂದೊಮ್ಮೆಗೆ ಸೋಲಿಸಿ ಪಾಶುಪತವನ್ನು ಹೊಂದಿದವನು ನೀನು. ಆದರೆ ಅದೇ ಪಿನಾಕಿಯೇ ಇಂದು ಇದಿರು ಬಂದರು ಅವನನ್ನು ಲೆಕ್ಕಿಸಲಾರದಂತಹ ಶೌರ್ಯವನ್ನು ವರ್ತಮಾನದಲ್ಲಿ ಹೊಂದಿದವನು ಈ ತಾಮ್ರಧ್ವಜ. ಆದ್ದರಿಂದಲೇ ನಾವಿಲ್ಲಿ ಯೋಚಿಸಿಯೇ ಮುನ್ನಡೆಯಬೇಕಾಗುತ್ತದೆ. ಯಾವುದು ಶಕ್ತಿಯಿಂದ ಸಾಧಿತವಾಗುವುದಿಲ್ಲವೋ ಅದನ್ನು ಬದಲೊಂದು ಯುಕ್ತಿಯನ್ನು ಮಾಡುವುದರ ಮೂಲಕವಾಗಿ ಸಾಧಿಸಬೇಕು. ಅದಕ್ಕಾಗಿ ಯುದ್ಧವೇ ಮಾಡಬೇಕು, ಯುದ್ಧದ ಬಗೆಯನ್ನು ಬದಲಾಯಿಸಬೇಕು, ಯುಕ್ತಿಯ ಮುಖಿಯನ್ನು ಬದಲಾಯಿಸು. ಅದರಿಂದಲೇ ನಾವೀಗ ಒಂದೇ ರಥದಲ್ಲಿದ್ದುದಲ್ಲ, ಇನ್ನು ಹಾಗಲ್ಲ, ಮತ್ತೆ ಬದಲಾಯಿಸಬೇಕು. ಅಂದರೆ ಬೇರೆ ಬೇರೆ ರಥದಲ್ಲಿ ಯುದ್ಧ ಮಾಡುವುದರ ಮೂಲಕವಾಗಿ
ನಾನೊಂದು ಬದಿಯಿಂದ ಧುಮುಕುತ್ತೇನೆ, ಅಂತೆಯೇ ನೀನೊಂದು ಬದಿಯಿಂದ ಯುದ್ಧಕ್ಕಾಗಿ ಸಾಗು. ಆ ಸಂದರ್ಭದಲ್ಲಿ ಇವನ ಕಲಿತನ ಏನು ಎನ್ನುವುದನ್ನು ನಾವು ನೋಡುವುದಕ್ಕೆ ಸಾಧ್ಯ. ಆ ಸಂದರ್ಭದಲ್ಲಿ ಒದಗಿದ ಫಲವೇ ನಮಗೆ ಜಯವಧುವಾಗುತ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಅದು ಹೇಗೆ? ಅದಕ್ಕೆ ಸಿದ್ಧನಾಗುತ್ತೀಯ? ನೀವು ಹೇಳಿದ ಮೇಲೆ ಇಲ್ಲ ಅಂತ ಹೇಳಬೇಕಾಗಿದೆ. ನೀನೊಂದು ರಥದಲ್ಲಿ ಮುನ್ನಡೆ, ನಾನೊಂದು ರಥದಲ್ಲಿ ನಾನು ಸಿದ್ಧನಾಗುತ್ತೇನೆ. ನೋಡೋಣ. ಕೃಷ್ಣ ಶಾಬಾಸ್ ನಮೇ ಭಕ್ತ ಪ್ರಣಶ್ಯತಿ. ಏನ್ ಅಕ್ಷರವನ್ನು ಪಾಲಿಸ್ತಾ ಇದ್ದಿ ನೋಡಿ. ನಿನ್ನ ಅರ್ಜುನ ಪಾಂಡವಾನ ಧನಂಜಯವಸಿ ನೀನೇ ಹೇಳಿದ್ಯಂತೆ. ಪಾಂಡವರಲ್ಲಿ ನಾನೇ ಅರ್ಜುನ, ಅವರನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ನಿನ್ನ ಭಕ್ತರ ಎದುರಿನಲ್ಲಿ ಆಯುಧ ಹಿಡಿಯುತ್ತಲ್ವಾ, ಅವರಿಗೆ ಬೇಕಾಗಿ ನೀನು ಪೆಟ್ಟಿಗೆ ಮೈ ಕೊಡ್ತೀಯಲ್ವಾ. ನಿನ್ನ ಭಕ್ತಾಧೀನತೆಯನ್ನು ಮೆಚ್ಚಿದೆ ಸ್ವಾಮಿ. ನೀನು ಒಬ್ಬರನ್ನು ಒಪ್ಪಿಕೊಂಡ್ರೆ, ಒಬ್ಬರನ್ನು ಅಪ್ಪಿಕೊಂಡ್ರೆ ಅವರನ್ನು ಒಂದು ಆರೈಕೆ ಮಾಡಿ ಅವರ ಬೆಳವಣಿಗೆಗೆ ಕಾರಣವಾಗುವ ರೀತಿಯನ್ನು ಉಳಿದವರು ಯೋಚಿಸಲಿಕ್ಕೆ ಸಾಧ್ಯ. ಅರ್ಜುನ ಬಿಡು, ಸೈಂಧವ ವಧೆ ಮಾಡ್ಲಿಕ್ಕೆ ಹೋಗುವಾಗ ಅರ್ಜುನನ ಕುದುರೆಗಳು ಅವರಿಗೆ ಸ್ವಲ್ಪ ಗಾಯ ಆಗಿತ್ತಂತೆ. ಆಗ ಯಾರೋ ನೋಡಿದ ಭಾಗವತೋತ್ತಮರು ಹೇಳಿದ್ರಂತೆ, ಕರತಳದಿ ಮೈದಡವಿ ಗಾಯದ ಸರಳ ಕಿತ್ತೌಷಧಿಯ ಲೇಪವ ನೇವರಿಸಿ ಚಪ್ಪರಿಸಿದನು ಪ್ರೇಮದಲ್ಲಿ ಕಂಧರವ ಹರುಷ ಮಿಗೆ ಕೊರಳೆತ್ತಿ ನಯನವ ತಿರುಹಿ ನೋಡುತ್ತಿರ್ತವು ತುರಗ ನಾಲ್ಕರ ಪುಣ್ಯ ಸನಕಾದಿಗಳಿಗಿಲ್ಲೆಂದ. ಆ ನಾಲ್ಕಕ್ಕೆ ಸಿಕ್ಕಿದ ಪುಣ್ಯ ನೋಡು, ಸನಕಾದಿಗಳಿಗೇ ಇಲ್ವೇನೋ ಎನ್ನುವುದಾಗಿ ಯಾವನು ಭಾವುಕ ಭಾಗವತ ಹೇಳಿದಂತೆ. ಅಂತಿರುವಾಗ ನಿನ್ನದೇ ಪ್ರಾಣಗಳಲ್ಲಿ ಮುಖ್ಯ ಪ್ರಾಣ ಇವನನ್ನು ಬಿಡ್ತೀಯ ನೀನು. ಅಂದ್ರೆ ಒಂದುಂಟು, ನಾನು ನಿನ್ನ ಭಕ್ತನೇ, ನಾನು ಹೇಳಿದ ಮಾತನ್ನು ಸತ್ಯ ಮಾಡಿದ್ಯಾ ಅಂತ ನಾನು ಹಾಗೆ ಹೇಳಿದೆ. ಎಂಥದ್ದು ಚಕ್ರವರ್ತಿ ನಾನು, ಎಂಥದ್ದು ಕೌಮೋದ್ಯಕ್ಕಿಯೋ, ಎಂಥದ್ದು ಯುದ್ಧಕ್ಕೆ ನೀನೇ ಬಾ. ಕೃತ್ಯನಾದವ ಹೇಳುವ ಮಾತನ್ನು ಸತ್ಯ ಮಾಡುವುದೇ ನಿನ್ನ ನಿಜವಾದ ಧರ್ಮವಂತೆ. ಅದನ್ನು ಸತ್ಯ ಮಾಡುವುದಕ್ಕೆ ಆಯುಧ ಹಿಡಿದು ಬಂದೆ. ಆದ್ರೆ ಏನು ಮಾಡಿದೆ ನಾನೊಂದು ದೊಡ್ಡದಾದದ್ದು ನೋಡು. ವಿಶ್ವದ್ರೋಣ ಕಾರಣದಲ್ಲೇ ವಿಶ್ವದಲ್ಲಿ ಆಯುಧ ಹಿಡಿದಿದ್ದಿ, ಯುದ್ಧ ಮಾಡಲಿಲ್ಲ. ನನ್ನಲ್ಲಿ ಯುದ್ಧವೇ ಮಾಡಿಬಿಟ್ಟಿಯಲ್ಲ. ದ್ವಾಪರ ಯುಗದ ಮಹಾನ್ ಯೋಧರು ಅವರಿಗಿಂತಲೂ ತಾಮ್ರಧ್ವಜ ದೊಡ್ಡವ ಅಂತ ಮಾಡ್ಲಿಕ್ಕೆ ಹೊರಟಿಯೋ ಹೇಗೆ? ಅಲ್ಲ, ನೀನು ನನ್ನನ್ನು ದೊಡ್ಡದು ಮಾಡಿದ್ದೇ ಇಲ್ವೋ ಎನ್ನುವುದು ವಿಷಯ ಅಲ್ಲ. ಈ ಸಲ ನೀನು ಇದನ್ನು ಮಾಡ್ಲಿಕ್ಕೆ ಹೊರಟು ಏನಾಗುತ್ತದೆ ಗೊತ್ತುಂಟ? ಈ ಎರಡು ಮೊಲಗಳನ್ನು ಹಿಡಿಯುವುದಕ್ಕೆ ಹೋಗುವ ಒಂದು ಮೊಲವನ್ನು ಹಿಡಿಯುವುದಿಲ್ಲ ಅಂತ. ಯಾಕಂದ್ರೆ ಲಕ್ಷ್ಯ ವಿಕೇಂದ್ರೀಕರಣ ಆಗ್ತದೆ. ನಿನ್ನ ಲಕ್ಷ್ಯ ಇರಬೇಕಾದ ಎಲ್ಲಿ? ಈ ಸುದಿನ ಸಲಹಿದವನ ಮುಂಭಾಗ. ಈ ಸುದಿನ ಖಾಲಿ ಮಾಡಲು ಇಷ್ಟು ದಿವಸ ಸಲಹಿದ್ದೇವರೇ, ಎಂತೆಂತ ಪ್ರತಿಭಟನೆ ಎಲ್ಲ ಬಂದಿದೆ, ಎಂತೆಂತ ಬೆಂಕಿ ಎಲ್ಲ ಬಂದಿದೆ. ಎಲ್ಲದರಿಂದ ಪಾಂಡವರನ್ನು ಕೂದಲು ಕೊಕ್ಕದಂತೆ, ಚರ್ಮ ಬಿರಿಯದಂತೆ, ಅವರ ಮನಸ್ಸು ಹರಿಯದಂತೆ ಕಾಪಾಡಿಕೊಂಡು ಬಂದಿದ್ದಿ. ಕುಂತಿಗೆ ಹೇಳಿದ ಕೊಟ್ಟ ಮಾತು. ಆದರೆ ಈಸು ದಿನ ನೀ ಸಲಹಿದ ಮೇಲೆ ಈಗ ನೀನು ಬೇರೆ ರಥ,
ಅವನು ಬೇರೆಂದು ರಥ. ಹೀಗೆ ಹೋದ್ರೆ ಏನಾಗ್ತದೆ ಗೊತ್ತುಂಟ? ಆ ಮಗುವಿಗೆ ತಾಯಿಯಾದ ನಿನ್ನ ಕೈ ಹಿಡಿದು ಮಾತ್ರ ನಡೆದು ಗೊತ್ತು. ಈ ಕೈ ಹಿಡದೆ ನಡೆದು ಗೊತ್ತಿದ್ದ ಮಗು ರಾಜಬೀದಿಯಲ್ಲಿ ಬಂದ್ರೆ ಎಲ್ಲಿಯಾದ್ರೂ ತಾಯಿ ಕೈ ಬಿಟ್ರೆ ಇನ್ನು ಸರಳ ಅಂತ ಭಾವಿಸಬೇಡ, ಯಾವ್ದಾದ್ರು ವಾಹನದ ಅಡಿಗೆ ಬಿಡು. ಕೈ ಹಿಡಿದುಕೊಂಡೇ ನಡೆದ ಅಭ್ಯಾಸ ಅವನಿಗೆ. ಹಾಗಾಗಿ ನೀನೆಲ್ಲಿಯಾದ್ರೂ ಕೈ ಬಿಟ್ರೆ ಈ ಸಲ ನನ್ನ ಬಾಣಕ್ಕೆ ಅವನ ಕುತ್ತಿಗೆ ಹೋಗುವುದು ನಿಶ್ಚಿತ. ವಾಸುದೇವ, ನಿನಗೆ ವಾಸವಿಯ ರಥವೇ ವೇಸುದೇವ. ಆಗ ಪರಿಣಾಮ ಸಿಗ್ಲಿಲ್ಲ. ಸಾಮಾನ್ಯ ಶರ ಅಲ್ಲ, ಇದೋ ಉರಗಾಸ್ತ್ರ, ಪ್ರತ್ಯಾಸ್ತ್ರ, ಇದೋ ಪರ್ವತಾಸ್ತ್ರ, ಅದಕ್ಕೆ ಪ್ರತ್ಯಾಸ್ತ್ರ, ಇದೋ ಇಂದ್ರಾಸ್ತ್ರ, ಇದೋ ವಜ್ರಾಸ್ತ್ರ. ಯಾದವೇಂದ್ರನಿಗೆ ಮಿದ್ದಿದೆ ಗೋಪಾಂಗನ ಯೌವನ ಭಾಗ್ಯ ರತ್ನ, ಓ ಭುವನೈಕ ರತ್ನ, ಏನು ಅಮೂಲ್ಯವಾದಂತ ಒಂದೊಂದು ಶೀಲಗಳು ಪ್ರಭು ನಿನ್ನದು. ಯಾದವೇಂದ್ರ, ಪ್ರಪಂಚದಲ್ಲಿ ಕೃಷ್ಣ ಅಂದ್ರೆ ಯಾರು? ಯಾವ ಪುರಾಣದಲ್ಲಿಯೂ ಇಲ್ಲದ ವಿಶಿಷ್ಟವಾದಂತಹ ಒಂದು ದೇವತಾ ತತ್ವ. ಕೃಷ್ಣ ಒಂದು ಜಾತಿಗೆ, ಮತಕ್ಕೆ, ಪಂಥಕ್ಕೆ, ವರ್ಗಕ್ಕೆ ಸಂಬಂಧಿಸಿದವನಲ್ಲ. ಕೃಷ್ಣ ಭಾರತೀಯರ ಬದುಕು. ಕೃಷ್ಣ ಹೇಳಿದ ಭಗವದ್ಗೀತೆ ಭಾರತೀಯರಿಗೆ ಬೇಕಾದ ಬದುಕಿನ ಧರ್ಮ. ಸ್ವಧರ್ಮೇ ಇದನಂ ಶ್ರೇಯ ಪರಧರ್ಮ ಭಯಾವಹ. ಇದು ಯಾವ ಧರ್ಮದವರಿಗೆ ಅಲ್ಲ, ಎಲ್ಲಾ ಧರ್ಮದವರಿಗೆ ಹೌದಾದದ್ದನ್ನೇ ಕೃಷ್ಣ ಹೇಳಿದ. ಅಂತ ಯಾದವೇಂದ್ರ ಹುಟ್ಟಿದಲ್ಲಿ ನರಕ ಸದೃಶವಾದಂತ ಯಾದವ ಕುಲದಲ್ಲಿ, ನರಕ ಸದೃಶವಾದ ಯಾದವ ಕುಲದಲ್ಲಿ ಹುಟ್ಟಿ ಎಲ್ಲರೂ ಸ್ವರ್ಗಕ್ಕೆ ಹೋದ ಮೇಲೆ ಇಂದ್ರ ಆಗುದು. ನಿನ್ನಂತ ಇಂದ್ರ ಹುಟ್ಟಿ ನಂದ ಗೋಕುಲ ಯಾದವರ ಕುಲವೇ ಸ್ವರ್ಗ ಆಯಿತು. ಯಾದವೇಂದ್ರ ಸೆರೆಮನೆಯಲ್ಲಿ ಹುಟ್ಟಿ ಇದ್ದವರ ಸೆರೆಯೆಲ್ಲ ಬಿಡಿಸಿದೆ. ಕಗ್ಗತ್ತಲಿನಲ್ಲಿ ನಡೆದು ಎಲ್ಲರಿಗೂ ಬೆಳಕು ಕೊಟ್ಟೆ. ಯಾದವೇಂದ್ರ ಕೇಳು ಬೆಚ್ಚಿದೆ. ಆಹಾ, ನೀನು ನಡೆದಾಡಿದ ಒಂದೊಂದು ಜಾಗವು ನಮಗೆಲ್ಲ ಪುರಾಣ ಪ್ರಸಿದ್ಧವಾದ ಪವಿತ್ರ ಸ್ಥಳಗಳು ಸ್ವಾಮಿ. ನಿನ್ನನ್ನು ಯಾರು ಮೈ ಮುಟ್ಟಿದ್ರು ಅಂತ ಗೋಪಿಕೆಯರು ನಡೆದಾಡಿದಂತಹ ನೆಲದಲ್ಲಿ ಇದ್ದಂತಹ ಮಣ್ಣು ಗೋಪಿ ಚಂದನ ಆಗ್ತದೆ. ಅಂತವ ನೀನೊಂದು ಪಾಂಡವರಿಗೆ ಒಲಿದದ್ದು ದೇವರೇ. ಆದಿಯಲ್ಲಿ ತವ ಪುಣ್ಯವ ಈ ಧನಂಜಯನಿಗಿದ್ದೆ. ಆ ಚಂಪಕಾವತಿಯಲ್ಲಿ ನಿನ್ನ ಪುಣ್ಯ ಎಲ್ಲ ತೆಗೆದು ಕೊಟ್ಟೆ. ಈ ಸಲದ್ದು ಮುಗಿದದ್ದಕ್ಕೆ ಕಳೆದ ಜನ್ಮದೆಲ್ಲ ತೆಗೆದಿದ್ಯಂತೆ. ರಾಮಾವತಾರದ್ದು, 3 ಮೂರ್ತಿಗಳದ್ದು ಎಲ್ಲ ತೆಗೆದು ಅವರಿಗೆ ಕೊಟ್ಟೆ. ಇಲ್ಲಿ ಚಕ್ರವನ್ನು ಬಿಟ್ಟೆ. ಅಲ್ಲ, ನನ್ನ ಸೇನೆಯವರು ಕಡಿಮೆ ಆಗಿದ್ದಾರೆ, ಮೊದಲಿದ್ದಷ್ಟು ಜನ ಈಗ ಇಲ್ಲ. ಆದ್ರೆ ಒಂದುಂಟು, ಜನ ಎಷ್ಟಿದ್ದಾರೆ ಅಂತ ಮುಖ್ಯ ಅಲ್ಲ, ನೀನೊಂದು ಚಕ್ರ ಕಳ್ಕೊಂಡದ್ದೇ ಅಲ್ವ, ಹೋಯ್ತಲ್ವ ದೇವರೇ.
ನೀನು ಕೊಡುವುದಕ್ಕೆ ಬೇಸರ ಅಲ್ಲ, ಈ ಉಳಿಸಿಕೊಳ್ಳದವನಿಗೆ ಕೊಟ್ಟು ಏನು ಪ್ರಯೋಜನ? ನೀನು ಯಾವಾಗ ಕೊಡ್ತಿ ಅಂತ ಕಾಯುತ್ತಾ ಇರುವ ಹಸಿವೆಯವರು ಎಷ್ಟು ಮಂದಿ ಇದ್ದಾರೆ. ಹೋಗಿ ದೇವರು ಮಾತಾಡುದು, ದೇವರಿಗೆ ಬೆರಗಾಯ್ತಾ ಹಾಗೆ ಬೆರಗಿನಲ್ಲಿ ನೀನಿರಲು ಬೇಗರಿ ಹರಿಯದ ನಿಧಿಗೆಯುದ ಸಿರಿವರನ ಕನಕ ಬಲವಂತೆ ಕರದೊಡೆರಡ ನುಡಿಯುಡ ಪರಮ ಪಾವನ ಪದಯುಗಗಳ ಶಿರದೊಡರದ ಧರಿಸುತ್ತ ನರನ ಬಳಿಗೆ ತರುವ ಹರಿಯುವ ದಯೆಂದರು. ದೇವರು ಬೆರಗಿನಲ್ಲಿ ನಿಂತಿದ್ದಾರೆ. ಅಲ್ಲ, ದೇವರಿಗೆ ಅದೆಲ್ಲ ಉಂಟಾ? ದುಃಖ, ಸಂತೋಷ, ಬೆರಗು ಇದೆಲ್ಲ ಉಂಟಾ? ಆದ್ರೆ ಇಲ್ಲಿ ಇಳಿದು ಬಂದದ್ದು ಹೌದಲ್ವಾ? ನೀರಿನಲ್ಲಿ ಬಿದ್ದವನು ಎತ್ತಲಿಕ್ಕೆ ಬಂದವನು ನೀರಿಗೆ ಇಳಿದು ಒದ್ದೆ ಆಗಬೇಕಾಗ್ತದೆ. ಒದ್ದೆ ಆದವರೆಲ್ಲ ನೀರಿನಲ್ಲಿ ಮುಳುಗಿದವರು ಅಂತ ಅಲ್ಲ, ಕೆಲವರು ಮುಳುಗಿದವರನ್ನು ಎತ್ತಲಿಕ್ಕೂ ಬರ್ತಾರೆ. ಆದ್ರೆ ಒದ್ದೆ ಆಗುವುದು ಸತ್ಯ ಅಲ್ವಾ? ಹಾಗಾಗಿಯೇ ಬೆರಗು ಮೂಡಿದೋ ಹೇಗೆ? ಇದು ಒಳ್ಳೆ ಸಂದರ್ಭ ನೋಡಿ. ದೇವರ ಹತ್ತಿರ ಹೋಗ್ಲಿಕ್ಕೆ ಇದಕ್ಕಿಂತ ಒಳ್ಳೆ ಸಂದರ್ಭ ಉಂಟಾ? ಬೆರಗಿನಲ್ಲಿ ನಿಂತಿರುವಂತಹ ದೇವರ ಹತ್ತಿರ ಒಂದೊಂದೇ ಹೆಜ್ಜೆ ಇಡುತ್ತಾ ಇಡುತ್ತಾ ಅವನ ಪಾದ ಬುಡಕ್ಕೆ ಬಂದಿದೆ. ಎರಡು ಪಾದಗಳು ಎತ್ತಿ ಶಿರದ ಮೇಲೆ ಧರಿಸಿ. ಓಯ್, ಇವ ಬಹಳ ದೊಡ್ಡವ, ಇವನ ಪಾದ ಬಹಳ ಸಣ್ಣದು. ಅದೇನು ಅಂತ ಬಹುಶಃ ಹೀಗಿರ್ಬೇಕು, ಎಷ್ಟು ಸಣ್ಣವರ ಕೈಗೂ ಸಿಗಲಿ ಅಂತ. ಅದಕ್ಕೆ ಸಣ್ಣದಿರ್ಬೇಕು. ದೊಡ್ಡದಾದ್ರೆ ನಮ್ಮ ಕೈಗೆಲ್ಲ ಸಿಗುದಿಲ್ಲಲ್ಲ, ಅದಕ್ಕೆ ಬೇಕಾಗಿ ಸಣ್ಣ ಪಾದ ಇರಬೇಕು. ಅದನ್ನು ಎತ್ತಿ ತಲೆಯ ಮೇಲೆ ಇಟ್ಟುಕೊಂಡೆ. ಆಹಾ ಆಹಾ ಆಹಾ, ಗಂಗೆ ಹುಟ್ಟಿದ ಪಾದ, ಲೋಕದಲ್ಲಿ ಎಂತೆಂತ ಆರ್ತರ ಅಳಲನ್ನು ಅಳಿಸಿದ ಪಾದ. ಒಂದು ಕಾಲದಲ್ಲಿ ಧ್ರುವರಾಯನಿಗೆ ಬೇಕಾದಂತ ಪದವಿಯನ್ನು ಕೊಟ್ಟ ಪಾದ. ನರಸಿಂಹಾವತಾರ ಆಯ್ತಂತೆ, ಎಲ್ಲ ಹೆದರಿದ್ರಂತೆ. ಎಲ್ಲ ಅಂತ ಏನು, ಲಕ್ಷ್ಮೀದೇವಿಯೇ ಹತ್ತಿರ ಹೋಗ್ಲಿಕ್ಕೆ ಹೆದರಿದಳಂತೆ, ಪ್ರಹ್ಲಾದ ಹೆದರ್ಲಿಲ್ಲಂತೆ. ಯಾಕೆ? ಅವ ನರಸಿಂಹದೇವರ ಮುಖವೇ ನೋಡ್ಲಿಲ್ಲ ಅಂತೆ, ಅವ ಪಾದವೇ ನೋಡಿದಂತೆ. ಇವನ ಪಾದ ಅಂದ್ರೆ ಹಾಗೆ, ಮುಖದಲ್ಲಿ ಎಷ್ಟು ಕ್ರೌರ್ಯ ಇರ್ಲಿ, ಕೈಯಲ್ಲಿ ಎಷ್ಟು ಉಗ್ರ ಇರ್ಲಿ, ಆದ್ರೆ ಇವನ ಪಾದ ಯಾವತ್ತಿಗೂ ಸೌಮ್ಯವೇ. ಕಮಲ, ಕಮಲ ಅಂತ ಹೇಳಿದ್ರೆ ಉಳಿದವರದ್ದೆಲ್ಲ ಒಂದೊಂದು ಕಮಲ. ಇವನ ಪಾದ ಕಮಲ, ಇವನ ಕರ ಕಮಲ, ಇವನ ಕಣ್ಣು ಕಮಲ, ಇವನ ಮುಖ ಕಮಲ. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ, ಗೋಪೀ ಜನಪ್ರಿಯ ಗೋಪಾಲರಾಯನಿಗಲ್ಲದೆ. ಕಿರಿತನದಲ್ಲಿ ನೋಡೆ ಕಮಲ ಸಂಭವನಯ್ಯ, ಪಾವನತ್ವದಲ್ಲಿ ನೋಡೆ ಅಮರಗಂಗಾ ಜನಕ, ಲಾವಣ್ಯತ್ವದಲ್ಲಿ ನೋಡೆ ಲೋಕಮೋಹನ ಪಿತನು, ಚೌರ್ಯತ್ವದಲ್ಲಿ ನೋಡೆ ಧನುಜಾಂತಕ. ಆಹಾ ಆಹಾ, ಈ ಪಾದನ ಓಯ್, ನಾನೊಬ್ಬನೇ ಇದರ ಸುಖ ಅನುಭವಿಸುದ? ನಾನು ಎಲ್ಲಿಂದ ಬಂದದ್ದು? ನಮ್ಮ ಅಪ್ಪನ ಅಶ್ವಮೇಧದ ಕುದುರೆ ಅದರ ರಕ್ಷಣೆಗೆ ಬಂದವ. ನರ್ಮದಾ ನದಿ ತೀರದಲ್ಲಿ ನನ್ನ ಅಪ್ಪ ಕುಳಿತುಕೊಂಡು ಕಣ್ಣೀರು ಸುರಿಸ್ತಾ ಇದ್ದಾರೆ. ಆರ ತಪಗೆಡಿಸಿದೆನೋ, ಪೂರ್ವದೊಳ ಆರ ವ್ರತ ಅಳಿಸಿದೆನೋ, ಪಾಪ ಮಾಡದ ತಪ್ಪನ್ನು ಎಣಿಸಿ ಎಣಿಸಿ ಅಳ್ತಾ ಇದ್ದಾರೆ. ಈ ಪ್ರಾಯದಲ್ಲಿ ಬೇಕಾ ಅವರಿಗೆ ಕಣ್ಣೀರು ಸುರಿಸುವ ಕೆಲಸ? ನೋಡಿ, ಇವುಗಳಿಗೆ ಅಜೀರ್ಣಾದದ್ದು. ದೇವರು ಸಿಗ್ಲಿಲ್ಲ ಅಂತ ಅವ್ರು 8 ಯಾಗ ಮಾಡಿ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ದಾರೆ. ಇವರು ದೇವರ ಹತ್ತಿರ ಇದ್ರು ಯಾಗ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾವು ಭಂಡಾರ ತುಂಬಿಸಲಿಕ್ಕೆ ಯಾಗ ಮಾಡ್ಲಿಕ್ಕೆ ಹೊರಟದ್ದ? ನಮ್ಮ ಹೆಸರು ದೊಡ್ಡದಾಗಲಿಕ್ಕೆ ಹೊರಟದ್ದ? ಕೇವಲ ಹರಿದರ್ಶನ. ನಿಜವಾಗಿ ಕೆಲವೊಮ್ಮೆ ಸಿದ್ಧಿ ಇದ್ದವರಿಗೆಲ್ಲ ಪ್ರಸಿದ್ಧಿ ಇರುವುದಿಲ್ಲ. ನಾನು ಪ್ರಾಮಾಣಿಕವಾಗಿ ಸವಾಲು ಹಾಕಿ ಹೇಳಬಲ್ಲೆ, ನಮ್ಮ ಅಪ್ಪನಿಗೆ ಪ್ರಸಿದ್ಧಿ ಇಲ್ಲದೆ ಇದ್ದೀತು. ಆದ್ರೆ ತ್ಯಾಗದಲ್ಲಿ, ಧರ್ಮದಲ್ಲಿ, ದಾನದಲ್ಲಿ, ಪ್ರಾಮಾಣಿಕತೆಯಲ್ಲಿ ಪ್ರಸಿದ್ಧನಾದ ಧರ್ಮರಾಯನಿಗಾದ್ರೂ ಸ್ಪರ್ಧೆ ಕೊಡಬಲ್ಲಷ್ಟು ಮಾನವೀಯತೆ ಉಳ್ಳವರು. ಧರ್ಮರಾಯನಿಗೆ ಅಷ್ಟು ಬೇಗ ಸಿಕ್ಕಿದ ಹರಿ ನಮ್ಮ ಅಪ್ಪಯ್ಯನಿಗೆ ಇಷ್ಟು ತಡ ಆಗಿ ಆದ್ರೂ ಸಿಗಬೇಡುವ? ಬೇಡ. ನಾನಾದ್ರೂ ಹೇಳಿದಾರಲ್ಲ, ಕಲ್ಪಿತ ಮಾಡು ಮತ್ತೊಂದು ಯಾಗ ಅಂತ. ಯಾವ ಯಾವ ಕಾರಣದಿಂದೆಲ್ಲ ಸಿಗ್ತಾರೆ ಅಂತ ಯಾರಿಗೆ ಗೊತ್ತು? ಬಹುಶಃ ಹೀಗೇ ಸಿಗಬೇಕು ಅಂತ ಇರಬೇಕು. ಅಪ್ಪನ ಕಣ್ಣೀರು ಒರೆಸಿ ಆನಂದ ಕೊಡುವವರೇ ನಿಜವಾದ ನಂದನ. ಅಪ್ಪನಿಗೆ ಕಣ್ಣುಗಳಲ್ಲಿ ಒಂದು ಹೊಳಪು ಬರಬೇಕು, ಮುಖದಲ್ಲಿ ಒಂದು ನಗೆ ಬರಬೇಕಾದ್ರೆ ದೇವರ ಅಲ್ಲಿಯವರೆಗೆ ಬರಬೇಕು. ಏನು ಮಾಡುವ? ಅಂಕುಳಲ್ಲಿ ಇವನ ಕೈಯನ್ನು ಇವನನ್ನು ಒಟ್ಟಿಗೆ ಅವುಕಿಕೊಂಡು ನಮ್ಮ ಊರಿಗೆ
ಗೊತ್ತಾಗ್ಲಿಲ್ಲ. ಈಗ ನೆನಪಾಯ್ತು, ನಾನೇನು ದೇವರ ನೀನು ಕೊಂಡು ಹೋಗಬೇಕು ಎನ್ನುವಾಗ ದೇವರ ಆಜ್ಞೆ ತೊಡು ಮಹಾತ್ರ ಕಿರೀಟಿ. ಅವೊಂದು ಬಾಣ ಬಿಟ್ಟ, ಸರಿ ಎದೆಗೆ ತಾಗ್ತಿದ್ರೆ ನಾನು ದೇವರನ್ನು ಕೊಂಡೋಗೋದು ಬಿಡಿ, ನಾನೇ ವೈಕುಂಠಕ್ಕೆ ಹೋಗಬೇಕು. ಒಂದು ಸೊಂಟಕ್ಕೆ ಬಿಟ್ಟಿದೆ, ಎದೆಗೆ ಬೀಳುವುದು ನನ್ನ ಭುಜಕ್ಕೆ ಬಿತ್ತು, ಹಾಗಾಗಿ ಒಮ್ಮೆ ಮೂರ್ಛೆ ತಪ್ಪಿದೆ. ಮತ್ತೆ ಅರ್ಜುನ ಮೊದಲೆಲ್ಲ ತುಂಬಾ ಕೆಲಸ ಮಾಡಿದವಪ್ಪ, ಈಗ ಪ್ರಾಯ ಆಯ್ತಲ್ವ, ಕೂಡುದಿಲ್ಲ, ನಾನೊಂದು ಸೊಂಟಕ್ಕೆ ಒಡ್ಡದ್ದೇ ಸಾಕಾಗಿದೆ, ಅಲ್ಲಿಗೆ ಬಿದ್ದ. ಮತ್ತೆ ದೇವರಲ್ವ, ಅವರು ಬೆಡ್ಡೆ ತುಪ್ಪ ಮೊಸರು ಇದೇ ತಿಂದದ್ದಲ್ವ, ನಾನು ಹಿಡ್ದದ್ದೇ ಸಾಕಾಗಿದೆ, ಅಲ್ಲಿಗೆ ಎಲ್ಲ ಬಿದ್ದಿದ್ದಾರೆ. ಎದ್ದು ನೋಡಿದೆ, ನನ್ನೊಡನೆ ಹೊತ್ತುವ ಬಟರಿಲ್ಲ. ನೋಡಲ್ಲಿ, ಕೆಡೆದೊಡಲ ಸೀಳಿಂದ, ಕಡಿ ಒಡೆದ ತೋಳಿಂದ, ನೆಣವಸೆಯ ಜೊಂಡಿಂದ, ತೊಡೆ ಮಾಡಿದ ತುಂಡಿಂದ, ಬಿಡುಬಿದುಳ ತುಂಡದಿಂ ತಂಡದಿಂ ರುಂಡದಿಂ ಮುಂಡದಿಂ, ಕಡಲಿಡುವ ನೆತ್ತರಿಂದ ಎಡೆಬಿಡದೆ ಸತ್ತರಿಂದ ಹಿಡಿದುರ್ದಿದು ಈ ರಣದ ಲೋರಣದ ಮಾರಣದ ಕಾರಣದ ಪೂರಣದಲ್ಲಿ. ಇದು ನಮ್ಮದಲ್ಲ, ಇದು ಇಷ್ಟು ಹೇಳಿದ್ದು ಲಕ್ಷ್ಮೀಶನ ಅನುಗ್ರಹ. ಲಕ್ಷ್ಮೀಶನ ಅನುಗ್ರಹ ಆದರೂ ಇದನ್ನು ನಾವು ಹೇಳ್ಬೇಕಾದ್ದಲ್ಲ. ನಮಗೊಬ್ಬ ಗೌರವಪೂರ್ವಕವಾದವರಿದ್ರು, ಅವರಿಗೆ ಇಲ್ಲ. ಅವರು ಹೇಳುವಾಗ ನಾವೆಲ್ಲ ಹೇಳ್ತಿದ್ದದ್ದು ಹೇಗೆ, ಅದು ಎಂಥದ್ದಂತ ಹೇಳ್ತಿದ್ದದ್ದಲ್ಲ, ಅವರು ಹೇಳಿ ಮುಗಿಸುವ ಮೊದಲೇ ನಾವು ಹೇಳ್ತಿದ್ದದ್ದು ಚೆನ್ನಪ್ಪ ಅಂತ. ಅದು ಚಂದ ಅದೇ, ನಾವೇನಿದ್ರು ಅಲ್ಲಿಂದ ಬಂದದನ್ನು ಸ್ವಲ್ಪ ಹೆಕ್ಕಿ ಹೆಕ್ಕಿ ಹೇಳುವುದಷ್ಟೇ. ಬಿದ್ದಿದ್ದಾರೆ, ಯಾರಲ್ಲಿ ಹೋದ್ರು? ಓ, ಅದೇ ರೆಡಿ ಎದ್ದು ನಿಂತಿದೆ ಕುದುರೆಗಳು. ಕುದುರೆ ನಮಗೆ ಎಂತದಕ್ಕೆ, ನಮಗೆ ದೇವರಲ್ವ ಬೇಕಾದ್ದು. ಈಗ ಹೇಗೂ ಪಾರ್ಥ ಮಲಗಿದ್ದಾನೆ, ಮಲಗಿದ ದೇವರನ್ನು ನಮಗೆ ದೇವರು ಮಲಗಿದ್ರೇನೆ ಎದ್ದಿದ್ರೇನು, ಎತ್ತಿಕೊ. ಹಬ್ಬ ಎಂತ ಬಾರ ಅಂತ ಇವ, ಆಗ ಅಷ್ಟು ಹಗುರ ಇದ್ದ. ಈಗ ನಾನು ಎತ್ತುತ್ತೇನೆ ಅಂತ ಹೊರಟ್ರೆ ಭಾರವೇ ಆಗುದು, ಭಕ್ತಿಯಿಂದ ಎತ್ತಿದ್ರೆ ಮಾತ್ರ ಹಗುರಾಗುದು. ದೇವರು ಅಂದ್ರೆ ಹಾಗೆ ಅಲ್ವಾ? ಹೌದು. ದೊಡ್ಡ ದೊಡ್ಡ ಜ್ಞಾನಿಗಳಾದ ಉದ್ದವರಾದಿಗಳಿಗೂ ದೇವರು ದೊಡ್ಡ ಅನುಗ್ರಹ ಮಾಡಲಿಲ್ಲ ಅಂತೆ. ನಿನಗೇನು ಬೇಕು, ನಿನಗೇನು ಬೇಕು ಅಂತ ಕೇಳಿದಂತೆ. ಗೋಪಿಕೆಯರು ಬಂದು ಹೇಳುವಾಗ ಹೇಳಿದಂತೆ, ನಿಮಗೆ ಕೊಡ್ಲಿಕ್ಕೆ ಏನೂ ಇಲ್ಲ ಅಂತ. ಹಾಗಾದ್ರೆ ಉದ್ದವನಿಗಿಂತ ಹೆಚ್ಚು ಜ್ಞಾನ ಇತ್ತ ಗೋಪಿಕೆಯರಿಗೆ? ಅಲ್ಲ, ಅವರಲ್ಲಿ ಮುಗ್ಧತೆ ಇತ್ತು. ಮುಗ್ಧತೆಗೆ ದೇವರು ಒಲಿದಷ್ಟು ಬೇಗ ಬುದ್ಧಿವಂತಿಕೆಗೆ ಒಲಿಯುವುದಿಲ್ಲ. ಯಾವನು ತಾನು ನಿತ್ರಾಣಿ ಅಂತ ಹೊರಡ್ತಾನೆ ಅವನಿಗೆ ಒಲಿಯುವಷ್ಟು ಬೇಗ ಅಲ್ಲಿ ತ್ರಾಣ ಉಂಟು ಅಂತ ಹೇಳುವವನಿಗೆ ಏನ್ ಮಾಡುವ, ಇನ್ನು ಕುದುರೆ ಆದಿತ್ತು. ಈ ಹರಿ ಇಲ್ಲದಿದ್ರೆ ಆ 4 ಕಾಲಿನ ಹರಿ ಉಂಟಲ್ಲ, ಒಂದು ನಮ್ಮ ಕುದುರೆ, ಒಂದು ಅವರ ಕುದುರೆ. ಎಂಥದ್ದು ಅರ್ಧದಲ್ಲಿ ನಿಂತರು ಪಾಂಡವಾಶ್ವಮೇಧ ಒಂದು ಅರ್ಧದಲ್ಲಿ ನಿಲ್ಲಿಕ್ಕಿಲ್ಲ. ಪೂರ್ತಿ ಆಗಬೇಕಾದ್ರೆ ಆ ಕುದುರೆ ಬಿಡುವ, 2 ಕುದುರೆಗಳನ್ನು ಹಿಡಿದು ನಮ್ಮ ಊರಿಗೆ. ಎಲ್ಲವರನ್ನೂ ಸಂತವಿಸಿದ್ದೇನೆ. ಸೋಲ ಬುದ್ಧಿಯೊಳಗು ಪಾಯಮಂ ಕಂಡ ಧನಂಜಯಗಿಂತೆಂದನು. ನಿನ್ನೊಳ್ಳು ಬೇಡುವೆ ನಿಲೆಯಾದ, ನಿನ್ನೊಳ್ಳು ಬೇಡುವೆ ನಿಲೆಯಾದ.
ಚೆನ್ನಾಗಿ ಅರ್ಥವಿಸಿಕೊಂಡು ಮುಂದುವರಿಯುವವರು ನೀನು ಮಾತ್ರ. ಗ್ರಹಿಸಿಕೊಳ್ಳುವಂತಹ ಸಾಮರ್ಥ್ಯವೂ ಅಧಿಕವಾದದ್ದು ನಿನ್ನದ್ದು. ನೋಡಿದೆ ತನ್ನ ಬಲವನ್ನು ಮಾಡುವುದರ ಮೂಲಕವಾಗಿ ನಮ್ಮೆಲ್ಲರನ್ನು ಒಮ್ಮೆ ಗಾರುಗೆಡಿಸಿದ, ಎಬ್ಬಿಸಿದೆ, ಸಂತವಿಸಿದ್ದೆ. ಎದ್ದು ನೋಡಿದ್ರೆ ಒಮ್ಮೆ ಗಮನಿಸಂತೆ ಕುದುರೆ ಕಾಣುತ್ತದೆ ನಿಮಗೆ. ಅವನದ್ದು ಇಲ್ಲ, ನಮ್ಮದ್ದು ಇಲ್ಲ. ಎರಡೂ ಕುದುರೆ ಇಲ್ಲ. ಅವನದಾದ್ರೆ ಇರಲಿ, ಆದ್ರೆ ನಮ್ಮ ಕುದುರೆ ಅಗತ್ಯವಾದದ್ದು. ಅಶ್ವಮೇಧವನ್ನು ವರ್ಷವೊಂದರಲ್ಲಿ ಪೂರೈಸಲೇಬೇಕು. ನಾವು ಪೂರ್ಣಗೊಳಿಸದೇ ಇದ್ರೆ ಅದಕ್ಕೆ ಅಪಖ್ಯಾತಿಯನ್ನು ನಾವೇ ಕಂಡುಕೊಂಡ ಹಾಕ್ತದೆ. ಯಾಕಂದ್ರೆ ಲೋಕವಿಖ್ಯಾತಿಯನ್ನು ಹೊಂದಿದವನು ನೀನಿರುತ್ತಲೂ ಒತ್ತಿನಲ್ಲಿ ನನ್ನ ಅಸ್ತಿತ್ವ ಇದ್ದರೂ ಇದು ಆಗಲಿಲ್ಲ ಎಂದಾದ್ರೆ ಏನು ಮಾಡೋಣ? ಈಗ ನಮ್ಮ ತೊರಗ ಎಲ್ಲಿ ಹೋಗಿರ್ಬೋದು? ರತ್ನಾಕ್ಯ ಪುರಹೊರದಲ್ಲಿ ಅಲ್ಲಿಗೆ ಹೋಗಿ ನರ್ಮದಾ ತೀರದಲ್ಲಿ ದೀಕ್ಷಾಬದ್ಧನಾದಂತಹ ಮಯೂರಧ್ವಜನ ಸಮಕ್ಷವೇ ನಮ್ಮ ಕುದುರೆ ಇದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಅಂದರೆ ಅಲ್ಲಿಗೆ ಹೋಗುವುದು ಹೋಗ್ಲಿಕ್ಕಿಲ್ಲ. ಅಂದ್ರೆ ಹೋಗಿದೆ ಕುದುರೆ, ನಾವು ಏನು ಮಾಡುವುದು ಅಂತ ಇರುವುದು. ಏನು ಮಾಡುದು? ನಾವು ಅದನ್ನು ಪಡೆಯಲೇಬೇಕು ಅಂತಾದ್ರೆ ಹೋಗಲೇಬೇಕು. ಹೋಗಬೇಕು, ಹೌದು, ಹೀಗೆ ಹೋಗುವುದಲ್ಲ. ಪರಿಚಯ ಸಿಕ್ಕುವುದಿಲ್ಲ. ಮನೋಬಲವನ್ನು ಮೇಳೈಸಿಕೊಂಡಿದ್ದಾನೆ ದೇಹಬಲದ ಜೊತೆಗೆ. ಅಂತವರಲ್ಲಿ ಹೋರಾಡುವುದಕ್ಕೆ ಕಷ್ಟ ಸಾಧ್ಯ. ಮತ್ತೇನು? ಆದ್ದರಿಂದಲೇ ಬಲದ ಮೂಲಕವಾಗಿ ನಮ್ಮನ್ನಿರುವರೆಗೆ ಚೆನ್ನಾಗಿ ಹೊಡೆದಾಟದಲ್ಲಿ ಧಣಿಸಿದಂತಹ ಅವನೊಡನೆ ಮತ್ತದೇ ಬಲ ಪ್ರಯೋಗವನ್ನು ನಾವು ಮಾಡುವುದಕ್ಕಾಗುವುದಿಲ್ಲ. ಈಗ ಮಾಡಬೇಕಾದದ್ದು ಯುಕ್ತಿ. ಅವನೇ ಅಂದಿದ್ದಾನೆ, ಸಕಾಲಕ್ಕೆ ಬೇಕಾದನ್ನು ಕೊಟ್ಟು ಪೊರೆಯುವವ ನೀನೊಬ್ಬನೇ ಎನ್ನುವ ಹಾಗೆ. ನಿನಗೇನು ಬೇಕು ಎನ್ನುವುದು ನನಗೂ ಗೊತ್ತಿದೆ, ಈ ಸಂದರ್ಭದಲ್ಲಿ ಅವನಿಗೂ ಗೊತ್ತಿದೆ. ಯಾಕೆ ಅಶ್ವಮೇಧದ ಪಯಣದಲ್ಲೇ ನಿನಗೆ ಗೊತ್ತಾಗಲಿಲ್ಲ ಯಾರಿಗೆ ಏನು ಬೇಕು ಎನ್ನುವುದನ್ನು ನಾನು ಕೊಟ್ಟವನು, ನಿನ್ನ ತನು ಅಲ್ಲಿಯೇ ಉಳಿಸಿದವನು. ಯಾರ್ಯಾರಿಗೆ ಎಷ್ಟೆಷ್ಟು ಹೌದು, ಅವನೇ ಆಡಿದ್ದಾನೆ. ಗೋಪಾಲ ಎನ್ನುವ ಹಾಗೆ ಒಂದು ವ್ಯಾಖ್ಯಾನವೇ ಕೊಟ್ಟಿದ್ದಾನೆ. ಅಷ್ಟೆಲ್ಲ ಹೇಳಿದವನು ಮತ್ತೆ ನಮ್ಮನ್ನು ಪ್ರಶ್ನಿಸುವ ಅಗತ್ಯವೇ ಇಲ್ಲ. ಹಾಗಾದರೆ ಪ್ರಶ್ನಾತೀತರಾದಂತಹ ನಾವು ಒಲಿಯಲೇಬೇಕು ಈ ಸಂದರ್ಭದಲ್ಲಿ. ಅದಕ್ಕಾಗಿ ಯುದ್ಧದಿಂದ ಯಾವುದೂ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಯುಕ್ತಿಯನ್ನು ಉಪಯೋಗಿಸೋಣ. ಮಯೂರಧ್ವಜನಿಗೂ ತಾಮ್ರಧ್ವಜನಿಗೆ ಏನು ಬೇಕೋ ಅವರ ಆಶಯವನ್ನು ನಾವು ಪೂರೈಸೋಣ. ಅದಕ್ಕಾಗಿ ಹೇಗೆ ಹೋಗುವುದಲ್ಲ, ಹೇಗೆ ಎನ್ನುವುದನ್ನು ಅಲ್ಲೇ ನೋಡೋಣ. ನಂದಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಕೃಷ್ಣ 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 ಕಾಪಾಡು ಸ್ವಾಮಿ, ಕಾಪಾಡು. ನಿನ್ನನ್ನು ಕಾಣಬೇಕೆಂಬ ಉದ್ದೇಶದ ಹಲವು ಕಾಲದಿಂದ ಹಂಬಲಿಸ್ತಾ ನಾನಿದ್ದೆ. ಈ ತನಕ ನಿನ್ನ ದರ್ಶನವೂ ಆಗಿಲ್ಲ.
ಯಾವಾಗ ಕಂಡೆನೋ, ಯಾವಾಗ ನೋಡಿಯೇನೋ, ಯಾವಾಗ ನಿನ್ನ ಪಾದ ಪೂಜೆಯನ್ನು ಮಾಡುವೆನೋ ಎಂಬ ಸಂತೋಷವೇ ಬಹಳ ಮನಸ್ಸಲ್ಲಿ ಬೇಸರದಲ್ಲಿ ಇದ್ದೆ ನಾನು. ಏನು ಮಾಡೋಣ ನಿನಗೆ ಪ್ರೀತ್ಯರ್ಥವಾಗಿರುವಂತ ಎಷ್ಟೋ ವ್ರತಗಳನ್ನು ಆಚರಿಸಿದೆ. ಆದರೂ ನಿನ್ನ ದರ್ಶನ ಎನಗಾದುದಿಲ್ಲ. ನಿನ್ನನ್ನು ಮೆಚ್ಚಿಸುವುದಕ್ಕಾಗಿ 7 ಯಾಗಗಳ ಕೈಗೊಂಡೆ. ಯಾಗವನ್ನು ಕೈಗೊಂಡರೂ ನಿನ್ನನ್ನು ಕಾಣುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ಈ ರೀತಿ ದುಃಖಿಸುತ್ತಾ ಚಿಂತಿಸುತ್ತಾ ಇರುವಾಗ ನಾರದರ ಮಾತು, ಅವರು ಹೇಳಿದ ಮಾತು, ಚಿಂತಿಸಬೇಡ ಮಯೂರ ಧ್ವಜ, 7 ಯಾಗಗಳನ್ನು ಕೈಗೊಂಡಿರುವೆಲ್ಲ, 8ನೇ ಯಾಗವನ್ನು ಕೈಗೊಳ್ಳು, ಖಂಡಿತವಾಗಿ ಕೃಷ್ಣನ ದರ್ಶನವಾಗ್ತದೆ ಹೇಳಿದ ಮಾತು. ಇದು ಸತ್ಯವಾಗುವುದಕ್ಕೆ ಸಾಧ್ಯವೇ ಅಲ್ಲವೇ? ಆದುದರಿಂದ ನರ್ಮದಾ ನದಿಯ ದಡೆಗೆ ಬಂದೆ, ಯಾಗಶಾಲೆಯನ್ನು ಕೈಗೊಳ್ಳುವಂತೆ ಮಾಡಿದೆ, ಯಾಗ ದೀಕ್ಷಿತರಾಗಿಕೊಂಡಿದ್ದೆ. ಬ್ರಾಹ್ಮಣರೆಲ್ಲ ಸಾರಸಾಗಿ ಬರುತ್ತಿದ್ದಾರೆ. ಯಾಗ ಊಟ ಹೊಗೆಯಿಂದ ಸಂತೋಷವಾಯಿತು. ಆದರೆ ಯಾಗಕ್ಕೆ ಕೈಗೊಳ್ಳುವ ಆ ಸಮಯ ಬೇಕಾದ ದ್ರವ್ಯಗಳಿದೆ. ಆದುದರಿಂದಲೇ ನನ್ನ ಪ್ರೀತಿಯ ಮಗನಾಗಿರುವಂತಹ ತಾಮ್ರಧ್ವಜನಿಗೆ ಆಜ್ಞೆ ಕೊಟ್ಟಿದ್ದೇನೆ. ಪೃಥ್ವಿ ಬಾಲಕರನ್ನೆಲ್ಲ ಗೆದ್ದುಕೊಂಡು ಕಪ್ಪವನ್ನು ಪಡೆದುಕೊಂಡು ಬಾ ಮಗನೇ ಎಂದು ನನ್ನ ಆಜ್ಞೆ ತಟ್ಟು ಹೋಗಿದ್ದಾನೆ. ನೋಡೋಣ. ಮುಟ್ಟಿ ಜಗಳಂಗೆಳೋ ದಾಟಂಗರಿನ ಮೊಡಮಟ್ಟು ತಾಮ್ರಧ್ವಜೋಗಿ ಹರಿರಿ ಮುಂದಿದ್ದ ನೆರಳ ಸಂಗಳು ಬಳಿಗ ಹೀಗೆ ಅದು ನಂತರ ಎಂದೆಂದರು. ಮಗನೇ ತಾಮ್ರಧ್ವಜ, ಕನಕ ನಿನ್ನನ್ನು ಕಂಡು ಆಶ್ಚರ್ಯಪಟ್ಟೆ ಮಗ, ಆಶ್ಚರ್ಯಪಟ್ಟೆ. ಕಾಲು ಹುಟ್ಟಿದ್ದೇನೆ, ಸಾಷ್ಟಾಂಗ ಪ್ರಣಾಮ ಮಾಡಿದ್ದೇನೆ. ನಿಮಗೆ ಆನಂದವಾಗುವ ಹಾಗೆ 2 ಅಶ್ವಗಳನ್ನು ತಂದು ನಿಮ್ಮ ಎದುರಿನಲ್ಲಿ ಇಟ್ಟಿದ್ದೇನೆ. ಹೇಳು ಚೋಟವಿದೇನು ಸಂತೋಷವಾಯ್ತಾ ಕುಮಾರ? ಯಾಗದ ದೀಕ್ಷಿತರಾಗಿ ನಾನಿದ್ದೆ. ದ್ರವ್ಯವನ್ನು ತರುವುದಕ್ಕಾಗಿ ಎಲ್ಲ ಪಟ್ವೇದಾರನ್ನು ಎತ್ತುಕೊಂಡು ಬರುವುದಕ್ಕಾಗಿ ನೀನೇ ಕುದುರೆಗೆ ಹೋದವು. 1 ವರ್ಷವೂ ಆಗ್ಲಿಲ್ಲ ನೋಡಿ. ಇಲ್ಲ ವರ್ಷ ಆಗುವ ಮೊದಲೇ ಬಂದೆ. ಏನು ವಿಚಾರ, ಏನು ಮಗ? 2 ಕುದುರೆಗಳಿಗೆ ಆದಾಗೇನು
ಅಶ್ವಮೇಧ. ಯಾಕೆ ಅವನ ಕೈಗೊಟ್ಟಿದ್ದೇನೆ? ಇಲ್ಲಿಯವರೆಗೂ ಅಶ್ವದ ಬೆಂಗಾವಲಿಗೆ ಹೋದವ ನಾನೇ. ನೀನೇ ಒಂದು ಸಲವೂ ವರ್ಷ ಆಗುವ ಮೊದಲು ಬಂದದ್ದಿಲ್ಲ. ಇಲ್ಲ. ಈ ಸಲ ವಿಧಿ ಮರೆತು ಬಂದದ್ದಲ್ಲಪ್ಪಯ್ಯ. ಅಲ್ಲ, ಎಲ್ಲ ಮರೆತೇಯೋ? ಇಲ್ಲವೇ ಇಲ್ಲ. ಇಲ್ವಾ ಮಗ? ನಮ್ಮ ಉದ್ದೇಶ ಪೂರ್ತಿಯಾದ ಮೇಲೆ ವೃಥಾ ಕಾಲಕ್ಷೇಪ ಯಾಕೆ ಎನ್ನುವುದಾಗಿ ಬಂದೆ. ವರ್ಷ ಆಗುವ ಮೊದಲೇ ಬಂದು ಬಿಟ್ಟೆ ಇಲ್ಲಿಗೆ. ಕಾರಣ ಉಂಟು. ಏನು ಕಾರಣವೋ? ಇಲ್ಲಿಂದ ಹೊರಟಂತ ನಾನು ದಿಗ್ವಿಜಯಕ್ಕೆ ಹೊರಡಬೇಕು ಎನ್ನುವುದಾಗಿ ನಮ್ಮ ರತ್ನಪುರಕ್ಕಿಂತ ಹೊರಗೆ ಹೋಗುವ ಮೊದಲೇ ಒಂದು ವಿಶೇಷ ಸಂಘಟಿಸಿ. ವಿಶೇಷ ಉಂಟಾ? ಹೌದು. ಏನಾಯ್ತು? ನಮ್ಮ ಕುದುರೆಗೆ ಎದುರಾಗಿ ಮತ್ತೊಂದು ಶೃಂಗಾರ ಭರಿತವಾದ ಕುದುರೆ ಘರ್ಷಿಸುವುದಕ್ಕೆ ಬಂದಿತ್ತು. ಕುದುರೆ? ಹೌದು. ಅದರೊಂದಿಗೆ ಸೇನೆ ಇತ್ತು. ಸೇನೆ ಇತ್ತು ಮಗ? ಹೌದು. ಆ ಸೇನೆ ಏನು ಎತ್ತ ಎನ್ನುವುದಾಗಿ ವಿಚಾರಿಸುವಾಗ ನಮ್ಮ ಮಂತ್ರಿಯಾದ ನಕುಲಧ್ವಜ ಹೇಳಿದ. ಏನು ಹೇಳಿದ? ಎಲ್ಲಿಯೋ ನಮ್ಮ ಸಾಮಂತನಾದ ಬಬ್ರೋಹನ ಬಂದಿರಬೇಕು. ಆದ್ರೆ ಏನು? ಅವರ ಮಾತನ್ನು ಎಲ್ಲಾ ಕಾಲದಲ್ಲಿಯೂ ನಾನು ಒಪ್ಪುವವನೇ ಹೌದಾದ್ರು ಆ ಕಾಲದಲ್ಲಿ ಒಪ್ಪುವುದಕ್ಕೆ ಹಿಂದಿನ ರಾತ್ರಿ ನನಗೆ ಕಟ್ಟಿದ ಸ್ವಪ್ನವೇ ತಡೆಯಾಯಿತು. ಸ್ವಪ್ನ ಕಟ್ಟಿದ್ದ ಮಗ? ಈ 8ನೇ ಯಾಗ ಮಾಡಬೇಕು ಅಂತ ನಿಮಗೆ ಹೇಳಿದವರು 3 ಮೂರ್ತಿಗಳ ಮುಖವಾದ ನಾರದರಲ್ಲಿ. ನಾರದರು ಹೇಳಿದ ಮಾತು ಮಗ. ಆ ನಾರದರೇ ನನಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡ. ಏನು ಏನು? ನಾಳಿನ ದಿವಸ ಕ್ಷತ್ರಿಯ ಯೋಧನೊಬ್ಬ ಹೆಮ್ಮೆ ಪಡುವಂತಹ ಘಟನೆ ನಿನ್ನ ಜೀವನದಲ್ಲಿ ಆಗುವುದಕ್ಕುಂಟು ಅಂತ ಹೇಳಿದೆ. ಹೌದೇ? ಹೌದು. ನಾಳಿನ ದಿವಸ ಚಂಡಬಲ ಕರ್ಣಜ ಸಾಲ್ವ ಅನಿರುದ್ಧ ಅದರೊಂದಿಗೆ ಕೃಷ್ಣಾರ್ಜುನರೊಂದಿಗೆ ನಿನಗೆ ಮುಖಾಮುಖಿ ಆಗುವುದಕ್ಕುಂಟು ಎನ್ನುವುದಾಗಿ ಹೇಳಿದ ಕಾರಣ 4ನೇ ಜಾವದಲ್ಲಿ ಕಟ್ಟಿದ ಕನಸು ಸುಳ್ಳಾಗಲಿಕ್ಕಿಲ್ಲ, ಅದರಲ್ಲಿಯೂ ದೇವಮುನಿಗಳು ಹೇಳಿದ್ರು ಎನ್ನುವ ಕಾರಣಕ್ಕಾಗಿ ಕುದುರೆಯಲ್ಲಿರುವ ಲಿಖಿತವನ್ನು ತಂದು ಓದ್ಲಿಕ್ಕೆ ಹೇಳಿದೆ. ಹೌದೇ? ಓದುವಾಗ ಹೌದು. ಧರ್ಮಜ ಪೂಜಿಸಿ ಬಿಟ್ಟ ಕುದುರೆ. ಧರ್ಮಜ ಪೂಜಿಸಿ ಬಿಟ್ಟ ಕುದುರೆ. ಬಂಧು ಹತ್ಯಾ ದೋಷದ ಶಂಕಾ ನಿವಾರಣೆಗಾಗಿ ಬೆಂಗಾವಲಿಗೆ ಬಂದವ ಮಧ್ಯಮ ಪಾಂಡವನಾದ ಅರ್ಜುನ ಅವನೊಂದಿಗೆ ಪಾರ್ಥಸಾರಥಿಯಾದ ನಮ್ಮ ದೇವರು ಬಂದಿದ್ದಾರೆ. ಹೌದೇ? ಹೌದು. ಅವರ ಕುದುರೆಯನ್ನು ಕಟ್ಟಿದ್ಯಾ? ಕಟ್ಟಿದ್ದು ಮಾತ್ರ ಅಲ್ಲ, ಮತ್ತೆ ಅರ್ಧಚಂದ್ರಾಕೃತಿಯ ವ್ಯೂಹದಲ್ಲಿ ಅವರೊಂದಿಗೆ ಹೋರಾಟಕ್ಕೆ ಸಿದ್ಧತೆಯೂ ಮಾಡಿದೆ. ಪ್ರತಿಯಾಗಿ ಅವರು ಹಂಸ ವ್ಯೂಹವನ್ನು ಬಲಿದರು. ಎಲ್ಲರೊಂದಿಗೆ ಕಾದಾಟ ಮಾಡಿದೆ. ಎಲ್ಲರೊಂದಿಗೆ ಏನು ಅರ್ಜುನ ಹಾಗೂ ಲಕುಮಿಪತಿ ಇವರೊಂದಿಗೂ ಹೊಯ್ ಕೈಯಾಗಿ ಉದ್ದಂಡ ಭುಜಬಲದಲ್ಲಿ ಒಬ್ಬರಿಗೊಬ್ಬರು ಹೊಯ್ದಾಡಿಕೊಂಡು ಕೃಷ್ಣಾರ್ಜುನರು ನಿಮ್ಮ ಅನುಗ್ರಹದ ಬಲದಿಂದಲೂ ನಾವು ಪೂಜಿಸುವ ದೇವರ ಬಲದಿಂದ ಇಬ್ಬರು ಮೈ ಮರೆತಿರುವ ವೇಳೆಯಲ್ಲಿ ನಮ್ಮ ಕುದುರೆಯನ್ನು ಅವರ ಕುದುರೆಯನ್ನು ಒಟ್ಟಿಗೆ ತಂದಿದ್ದೇನಪ್ಪಯ್ಯ. ನಿಮಗೆ ಸಂತೋಷವಾಗಿರ್ಬೇಕು. ಇನ್ನೇನು ದುರಲಿ ಎನ್ನಯ ಪುಣ್ಯದ ಬಲವಿದ್ದಲ್ಲದೆ ಮುನ್ನೆ ಮಗ ಬೆಳಗಿದರಾದನ್ನು ತರಿಯರಿಯೂ ಕಣ್ಣಿಗೆ ಗೋಚರಿಸದ ಪ್ರಸನ್ನ ರಮಾಪದಿಯೆನ್ನುತ್ತ ತನ್ನೊಳಗೆ ನಡೆದು ಧನ್ಯನು ಧರ್ಮಜನು ಇನ್ನೇನು ದುರಲಿ ನಾನು ನೆನೆಸಿದ್ದು ಒಂದಾಯಿತು, ದೈವಕ್ಕೆ ಬೇರೆ ಆಯ್ತು. ನರನಾರಾಯಣರು ಕಾಣಬೇಕು ಎಂದು ನಾನು ಇಚ್ಛೆ ಪಡುತ್ತಿದ್ದೆ. ಇಷ್ಟು ಯಾಗವನ್ನು ಮಾಡಿದೆ. ಮಗನನ್ನು ಕಳಿಸಿದೆ, ಕಪ್ಪವನ್ನು ಪಡೆದುಕೊಂಡು ಬಾ ಮಗ ಎಂದು. ಅದೇನು ಮಾಡುವ, 1 ವರ್ಷದೊಳಗಾಗಿ ಇಲ್ಲಿಗೆ ಬಂದು ಮುಟ್ಟಿ ಒಂದಲ್ಲ 2 ಕುದುರೆಗಳನ್ನು ಕಟ್ಟಿಕೊಂಡು ಬಂದಿದ್ದಾನೆ. ಧರ್ಮರಾಯನ ಪೂಜಿಸಿಬಿಟ್ಟಂತ ಅಷ್ಟು ಆಗುತ್ತೆ. ಅದು ಯಾಕೆ ನನ್ನ ಕರ್ಮಕ್ಕ ಏನು ಮಾಡಿದೆ ಏನಪ್ಪ. ಆದ್ರೆ ಕೃಷ್ಣನ ರೂಪವನ್ನು ಕಾಣ್ತಾ ಅಸಾಧ್ಯವಾಗಿ ಹೋಯ್ತಲ್ಲ. ನಾನೇ ನನ್ನೊಳಗೆ ತರ್ಕಿಸ್ತಾ ಇದ್ದೇನೆ. ಪೂರ್ವ ಜನ್ಮದಲ್ಲಿ ಎಷ್ಟು ವ್ರತವನ್ನು ಕಡಿಸಿದೆನೋ, ಎಷ್ಟು ಯಾಗಗಳನ್ನು ಹಾಳುಗಡಿಸಿದೆನೋ, ಎಷ್ಟು ಬ್ರಾಹ್ಮಣರನ್ನು ಹಿಂಸೆ ಕೊಟ್ಟೇನೋ ಏನು. ಅರ್ಥ ಪಾಪ ಮಾಡಿದುದರಿಂದ ನನಗೆ ಕೃಷ್ಣನ ದರ್ಶನವಾಗದೆ ಉಳಿಯುವುದಕ್ಕೆ ಸಾಧ್ಯವಾಗದೆ ಹೋಯಿತೆ. ಇದು ಏನು ಮಾಡೋಣ, ಏನು ಮಾಡು ಪ್ರಯೋಜನ. ನನ್ನ ಕರ್ಮದ ಫಲ ಈ ರೀತಿ ದುಃಖಿಸುತ್ತಿದ್ದು ಪ್ರಯೋಜನ ಏನು ಪ್ರಯೋಜನವಿಲ್ಲ. ನನ್ನ ಬಗ್ಗೆ ಯೋಚಿಸಬೇಕಾಗಿದೆ. ಸಾಗಿನಲ್ಲಿ ತೆಗೆದೀಗಿಯೋ
ಕಾಣಿಲು ಬಿತ್ತನ ಬದನ ಗೋಪಿಲು ಎನ್ನುತ್ತ ಸಾಗಿದ್ದೆಯೋ ಸಾಕಪ್ಪ ಸಾಕು. ನನಗೇಕೆ ಈ ಭೂಮಿ, ಈ ಐಶ್ವರ್ಯ ಏಕೆ, ಈ ಹೆಂಡತಿ ಮಕ್ಕಳು ಸಂಸಾರ ಪ್ರಜೆಗಳು ಯಾಕೆ ಇನ್ನು? ನಾನು ಇಚ್ಛಿಸಿದ ದೊರಕದಿದ್ದುದರಿಂದ ಇದ್ದು ಏನು ಪ್ರಯೋಜನ? ಏನು ಪ್ರಯೋಜನವಿಲ್ಲ. ಅವರು ನನ್ನ ಇಚ್ಛೆ ಪ್ರಯತ್ನ ಕೊಡುವವನು ಅವನು ಹರಿಯಲಿ. ಅವರು ನನಗೆ ದರ್ಶನವನ್ನು ನಿಯಮಿಸುವುದರಿಂದ ನನ್ನ ಈ ದೇಹ ಯಾಕೆ? ನಶ್ವರವಾದ ದೇಹ ಇದ್ದು ಪ್ರಯೋಜನವೇನು? ಇದ್ದು ಪ್ರಯೋಜನ. ನನಗೆ ಪ್ರಜೆಗಳು ಬೇಡ, ಹೆಂಡತಿ ಮಕ್ಕಳು ಬೇಡ, ಸಂಸಾರ ಬೇಡ, ಐಶ್ವರ್ಯ ಬೇಡ, ಯಾವುದು ಬೇಡ. ಅದು ಒಂದೇ ಮೋಕ್ಷನು ಪಡೆಯುವ ಉದ್ದೇಶ ನನಗೆ. ಆದಮಯದಿ ಪರಮಾತ್ಮನಿಗಿದ್ದರು ಆದಮಯದಿ ಪರಮಾತ್ಮನಿಗಿದ್ದರು ಭೂಗುರರುಳಕ್ಕಿ ಜನಮರಿಸುತ್ತ ಭೋಜದೊಳಾಧರಣಿ ಜಗದೆಡೆಗೆ ಭೋಜದೊಳಾಧರಣಿ ಜಗದೆಡೆಗೆ ಆ ಜೀವನದಲ್ಲಿ ಯುಗಬಹುದಿಲ್ಲ ಆದಮಯದಿ ಪರಮಾತ್ಮನಿಗಿದ್ದರು ಇಷ್ಟಾರ್ಥ ಪ್ರಾಪ್ತಿರಸ್ತು. ಶುಭವಾಗಲಿ ಶುಭವಾಗಲಿ ಶುಭವಾಗಲಿ. ದಿವಿಜ ಮೊದಲೇ ವಾದಿದ ತಗತಿಯ ಬಂದು ವಿಪ್ರರು ಬರದೆ ಉಮರ ಸಾಂಬುವೆಯ ಜನ್ಮ ಬ್ರಾಹ್ಮಣೋತ್ತಮರೇ, ರಾಜನಾದವ ನಮಸ್ಕರಿಸುವ ಮೊದಲೇ ಆಶೀರ್ವಾದ ಮಾಡಬಾರದಂತೆ. ನೀವು ಮೊದಲೇ ಆಶೀರ್ವಾದ ಮಾಡಿದ್ದೀರಿ, ಆ ದೋಷ ತಟ್ಟುವುದಕ್ಕೆ ಸಾಧ್ಯವಂತೆ. ಯಾಕೆ ಆಶೀರ್ವಾದ ಮಾಡಿದೆ ಸ್ವಾಮಿ? ನನ್ನ ಏಕೆ ಈ ಬಗ್ಗೆ ಏನು ಬಂದಿರಿ? ಏನು ಕಾರಣ ಬಂದಿರಿ ಇಲ್ಲಿಗೆ? ಅಡಲಿದ ಬತ್ತಿನಲ್ಲಿ ನನ್ನ ಬಿಡಿಸಿ ಕಾವಲಿಗೆ ಮುಂದ ಅಡಲಿದ ಬತ್ತಿನಲ್ಲಿ ನನ್ನ ಬಿಡಿಸಿ ಕಾವಲಿಗೆ ಮುಂದ ಅಡ್ಡಯದ ಮಾದಗಿಲು ಓಟನೆಗೊಳ್ಳಲಿಲ್ಲ ಕೇಳಿ ಓಟನೆಗಿವಿಯೆಂದು ನಾನು ನಿನ್ನೆಡೆಗೆ ಬಂದೆ ಎನ್ನನು ನುಡಿದನು ಅಡಲಿದ ಬತ್ತಿನಲ್ಲಿ ತನ್ನ ಹಿಡಿದಿಗೋವರಿಂಗಿ ಅಯ್ಯ ಭೂಪತಿ, ಬ್ರಾಹ್ಮಣೋತ್ತಮರೇ, ನಾನು ವಿಪ್ರ. ಹೌದು ವಿಪ್ರರು. ವೇದ ಹ. ಶಾಸ್ತ್ರ ಹ. ಇತಿಹಾಸ ಹ. ಮೀಮಾಂಸ ಎಲ್ಲವನ್ನು ಕಲಿತವ, ಪಾರಂಗತ ಮಾಡಿದುಕೊಂಡವ. ನಿಮ್ಮ ಅಧೀನದಲ್ಲಿ ಇರುವುದಂತ ಮಂತ್ರ ಎಲ್ಲ? ಹೌದೌದು, ಮಂತ್ರ ಎಲ್ಲ ನಮ್ಮ ಅಧೀನ. ಹೌದು. ಶಾಸ್ತ್ರದಲ್ಲಿ ಉಂಟು. ಹ. ವಿಪ್ರನಿಗೆ ಅರಸನಾದವ ವಂದಿಸದೆ ಆಶೀರ್ವಾದ ಮಾಡಕೂಡದು. ವಿಪ್ರರು ಒಂದು ವೇಳೆ ಆಶೀರ್ವಾದ ಮಾಡಿದ್ದೆ ಹೌದಾದ್ರೆ ಅರಸನ ಆಯುಷ್ಯಕ್ಕೆ ಕಂಟಕ. ದೋಷ. ಹೌದೌದು, ಹೌದು. ಇದು ಆಪತ್ತಿಗೆ ಒಂದು ಅನುಕೂಲ ಶಾಸ್ತ್ರ ಅಂತೆ. ಆಪತ್ತು ಬಂದಾಗ ಒಂದು ಅನುಕೂಲ ಶಾಸ್ತ್ರ ಅಂತ ಉಂಟು. ಇದು ಇದು ಕೂಡ ಹಾಗೆ
ಈಗ ನಾನು ತುಂಬಾ ಆಪತ್ತಿನಲ್ಲಿದ್ದೇನೆ. ನನ್ನ ಆಪತ್ತನ್ನು ಪರಿಹರಿಸುವವ ನೀನು. ಯಾಕಂದ್ರೆ ನಾವು ಬ್ರಾಹ್ಮಣರು. ಹೌದಪ್ಪ. ನಮಗೆ ಆಪತ್ತು ಬಂದ್ರೆ ಕ್ಷತ್ರಿಯರಾದಂತಹ ನಿಮ್ಮವಂತವರು ರಕ್ಷಣೆ ಕಷ್ಟವನ್ನು ಪರಿಹರಿಸ. ಹಾಗಾಗಿ ನನಗೆ ಬಂದಂತಹ ಆಪತ್ತನ್ನು ದೂರಗೊಳಿಸುವುದಕ್ಕೆ ಇರುವವ ನೀನೇ ಒಬ್ಬನೇ. ಆದ್ರಿಂದ ನಿನಗೆ ಬಂದ ಕೂಡಲೇ ಆಶೀರ್ವಾದವನ್ನು ಮಾಡಿದೆ. ಯಾವುದೇ ದೋಷ ಇಲ್ಲ. ಒಟ್ಟು ಆಪತ್ತು ಒಂದು ಸ್ವಾಮಿ, ಬ್ರಾಹ್ಮಣರಾದ ನಿಮಗೆ ಏನು ಆಪತ್ತು ಬಂತು ಸ್ವಾಮಿ? ಏನು ಆಪತ್ತು ಬಂತು? ಉಪಯುಕ್ತ ಬಾಲಕೃತ ಜಗಮನ ಲಾಲಿದಯ್ಯ ಭೂಪ ಅನುಕೂಲ ನಿಮಿತ್ತ ತುಳುಕಿಗಿಡು ಕೃಪಾಳು ನಿನ್ನ ಬಳಿಗೆ ಬಂದಿದು ಕೃಪಾಳು ನಿನ್ನ ಬಳಿಗೆ ಬಂದಿನು ಬ್ರಾಹ್ಮಣೋತ್ತಮರೇ, ಅಳಿಸ್ಬೇಕು. ಇದು ನನಗೆ ಬಂದಂತಹ ಸಂಕಷ್ಟ. ನಿಮಗೆ ಬಂದ ಆಪತ್ತು. ಆಪತ್ತು ಏನು ಸ್ವಾಮಿ, ಏನು ಆಪತ್ತು ಬಂತು ನಿಮಗೆ? ನನಗೊಬ್ಬ ಮಗ ಇದ್ದಾನೆ. ನಿಮಗೆ ಮಗ ಇದ್ದರೆ? ಬಾಲಕೃಷ್ಣ ಶರ್ಮ ಅಂತ. ಅವ ಸಣ್ಣದಿರುವಾಗ ಬೇಕಾದಂತಹ ವಿದ್ಯೆಯನ್ನು ಕಲಿಸುವುದಕ್ಕಾಗಿ ಗುರುಮಠಕ್ಕೆ ಕಲಿಸಿದ್ದು. ಬೇಕಾದನ್ನು ಕಲಿತು ಬಂದು ನನಗೆ ವಯಸ್ಸಾಗುವಾಗ ಅವನಿಗೆ ಪ್ರಾಯ ಆಯ್ತು. ಅಂದ್ರೆ ಬೆಳೆದು ದೊಡ್ಡವನು. ಇನ್ನು ಅವನಿಗೊಂದು ಮದ್ವೆ ಮಾಡಬೇಕು. ಮದ್ವೆ ಮಾಡುವ ಹೊಣೆ ಯಾರಿಗೆ? ಅಪ್ಪನಿಗೆ. ಹಾಗೆ ಇದು ಮದ್ವೆ ಮಾಡ್ಬೇಕಿದ್ರೆ ವೆಚ್ಚಕ್ಕೆ ಧನ ಬೇಕು. ಬೇಕಾದಷ್ಟು ದ್ರವ್ಯ ಬೇಕಲ್ಲ. ದ್ರವ್ಯ ನಮ್ಮಲ್ಲಿ ನಾವು ಯಾಚಕರು. ದಿವಸದಿಂದ ದಿವಸಕ್ಕೆ ಅಷ್ಟೇ, ಹೆಚ್ಚು. ಬ್ರಾಹ್ಮಣರಂತೆ ಹೇಳು. ಹೌದೌದು. ಎಲ್ಲ ಕಡೆ ನಿನ್ನದಿ. ಎಲ್ಲ ಕಡೆ ನಿನ್ನದೇ ಸುತ್ತು. ದಾನ ಧರ್ಮದಲ್ಲಿ ಎತ್ತಿದ ಕೈ ಅಂತ. ಏನು ಸ್ವಾಮಿ ನನಗೆ ಗೊತ್ತಿಲ್ಲ. ನನ್ನ ಮಗನಿಗನ್ನು ಮದುವೆ ಮಾಡ್ಬೇಕಂತ ಹುಡುಕಿಕೊಂಡು ನಿನ್ನ ನಾಡಿಗೆ ಬರುವಾಗ ನೀವು ಯಾವ ನಾಲಿಗೆಯಿಂದ ಹೇಳುದಪ್ಪ? ಏನು ಹೇಳಿದ್ರು? ಅಯ್ಯೋ, ನಿನ್ನ ದುಳ್ಳಿಗೆ ಪದರಿ ಬರಲು ಕೊಟ್ಟಿಗೆ ತರಳನನ್ನು ಬಿಡಿದು ಅಯ್ಯನಿ ಬಂದಗೆಳಗೊಳ್ಳಿ ಇರಿಸುದೇ ಹೇಳುದ ನನ್ನ ಮಗನನ್ನು ಕರ್ಕೊಂಡು ನಿನ್ನ ಬಳಿಗೆ ಬರ್ಬೇಕಂತ ಯೋಚನೆ ಮಾಡಿಕೊಂಡು ಇಲ್ಲಿಗೆ ಬರುವವರೇ ಸ್ವಾಮಿ ನೀವು? ಇಲ್ಲಿಗೆ ಬರುವಂತ ಸಮಯದಲ್ಲಿ ದಾರಿ ಮಧ್ಯದಲ್ಲಿ ನನ್ನ ಮಗನನ್ನು ಹರಿ ಇದ್ದ ಅಂತ. ಇವ ನನ್ನ ಮಗ ಅಲ್ಲ, ಇವ ನನ್ನ ಶಿಷ್ಯ. ಅವ ಬಾಲಕೃಷ್ಣ ಶರ್ಮ, ಇವ ಅಜಯ ಶರ್ಮ. ನಮ್ಮ ರಾಜ್ಯದ ಗಡಿಯಲ್ಲಿ ಹರಿ ಹರಿ ಮರಣ ಬಿದಗರಿ ಒಬ್ಬನಲ್ಲದೆ ಬದಲು ಎರಿ ನಿನ್ನ ಜೈ ಗೆಲ್ಲೊದಗಿ ಜಿಂದಿನಲ್ಲಿ ಅದ್ಭುತಾಚರ್ಯಕ್ಕೆ ಸದಮಲನಿ ಎನ್ನಿಂದಲಾಗುವುದೇನು
ಒದಗುಲೋದವ ಎನ್ನ ರಾಜ್ಯದಿಯೇ ಮದನ ಹರಿಯುವ ಮಯೂರಧ್ವಜ, ನಿಮ್ಮ ಮಾತು ಕೇಳುವಾಗ ಆಶ್ಚರ್ಯವೂ ಆಗುತ್ತಿದೆ. ಯಾಕೆ? ನಮ್ಮ ರಾಜ್ಯದ ಗಡಿ ಪ್ರದೇಶದಲ್ಲಿ ಹರಿ ಹರಿ ಹೇಳಿದ್ದೀರಲ್ಲ ಸ್ವಾಮಿ, ಹರಿ ಯಾರ್ಯಾರು ಇರುವುದಕ್ಕೆ ಸಾಧ್ಯ ಇಲ್ಲ. ಮನ್ಮಥನ ತಂದೆಯಾಗಿರುವ ಅವನೇ ಹರಿ ಎಂಬುವನು. ಅವನು ನಮ್ಮ ರಾಜ್ಯದಲ್ಲೇ ನೆಲೆಯಾಗಿದ್ದಾರೆ. ಮತ್ತೊಬ್ಬ ಹರಿ ಯಾರು ಇರುವುದಕ್ಕೆ ಸಾಧ್ಯ ಸ್ವಾಮಿ? ಯಾರು ಇರುವುದಕ್ಕೆ ಸಾಧ್ಯ? ಹರಿ ಅಲ್ಲ, ಆ ಹರಿ ಅಲ್ಲ. 2 ಕಾಲಿನ ಹರಿ ಅಲ್ಲ, 4 ಕಾಲಿನ ಹರಿ. 4 ಕಾಲಿನ ಹರಿ ಅಂದ್ರೆ ಸಿಂಹವೇ? ಹೌದಪ್ಪ. ನನ್ನ ಮಗನನ್ನು ಹಿಡಿದುಕೊಂಡು ತಿಂತಾನಂತ ಮುಂದಾದವಾಗ ನಾನು ಹೇಳಿದ್ದೆ, ನನಗೆ ವಯಸ್ಸಾಯ್ತು, ನನ್ನ ಮಗ ಬಾಳಿ ಬದುಕುಡ್ಬೇಕಾದವ, ಒಮ್ಮೆ ಬಿಡು, ಬೇಕಿದ್ರೆ ನನ್ನನ್ನು ತಿನ್ನು ಅಂತ. ಅಷ್ಟೊತ್ತಿಗೆ ಸಿಂಹ ಅದು ಮಾತಾಡುವ ಸಿಂಹ ಮಾತಾಡುವಾಗ ಅದು ಹೇಳಿತ್ತು, ನನಗೆ ಮಾಂಸ ತಿನ್ನುವ ಅಭ್ಯಾಸ, ಎಲುಬು ತಿನ್ನುವ ಅಭ್ಯಾಸ ಇಲ್ಲ ಅಂತ ನನ್ನನ್ನು ನೋಡಿ ನಾನು ಕೊನೆಗೆ ಕಾಡಿ ಬೇಡಿದಂತ ಸಮಯದಲ್ಲಿ ಏನಂದಿತ್ತು ಸ್ವಾಮಿ? ಒಂದು ಮಾತು ಹೇಳಿ. ಏನು ಮಾತು ಅಂದಿತ್ತು? ಅದು ಆಗುದಾದ್ರೆ ನಿಮ್ಮಿಂದ ಮಾತ್ರ, ಬೇಡ ಹೇಳಿ ಪ್ರಯೋಜನ ಇಲ್ಲ. ನನ್ನನ್ನು ಹೇಳುದಕ್ಕೆ ಏನು ಅನುಮಾನ? ಹೇಳಿ ಸ್ವಾಮಿ. ಇಲ್ಲ, ಇದು ಸುಮ್ಮನೆ ಬೇಡ. ಹೇಳಿ ಸ್ವಾಮಿ, ಹೇಳಿ. ಏನು ಪ್ರಯೋಜನ ಇಲ್ಲ, ಹೇಳ್ಬೇಕಾ? ನೀವು ಹೇಳಿ ನನಗೇನು ಗೊತ್ತು. ಅದೊಂದು ಮಾತು ಹೇಳಿತು. ಏನು ಮಾತು ಹೇಳಿತು? ನಿನ್ನ ಮಗನನ್ನು ಬಿಡಬಹುದು, ಆದರೆ ಒಂದು ನಿರ್ಬಂಧ. ಏನು ನಿರ್ಬಂಧ? ಇಲ್ಲಿ ಅರಸ ಸಿಕ್ಕಿಧ್ವಜ ದಾನ ಧರ್ಮ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿಕೊಂಡು ಧರ್ಮದಿಂದಲೇ ದಷ್ಟಪುಷ್ಟವಾಗಿ ಬೆಳೆದು ನಿಂತಿದ್ದ ಅವನ ದೇಹದ ಬೇಡ ಅನುಮಾನ ಪಡಬೇಕಾಗಿಲ್ಲ. ಹೇಳಿ ಸ್ವಾಮಿ. ಹೇಳಿ ಪ್ರಯೋಜನ ಇಲ್ಲ ಸ್ವಾಮಿ. ಖಂಡಿತ ನೀವು ಹೇಳಿದ್ದನ್ನು ಮಾಡಿಕೊಟ್ಟು ಸಿದ್ಧನಾಗಿದ್ದೇನೆ. ಅವನ ದೇಹದ ಅರ್ಧ ಭಾಗವನ್ನು ತಂದು ಒಪ್ಪಿಸಿದ್ರೆ ನಿನ್ನ ಮಗನನ್ನು ಬಿಡ್ತೇನೆ ಅಂತ ಅದು ಹೇಳಿ. ನನ್ನ ದೇಹದ ಅರ್ಧ ಭಾಗವನ್ನು ಕೊಟ್ಟುದಾದ್ರೆ ನಿಮ್ಮ ಮಗನನ್ನು ಬಿಡ್ತದೆ. ಮನದೀಗ ಇರಿದ ಎಂದಿಗಾದರೂ ತನುವು ಜಾಗ್ರದ ಈತನು ಅಜಾಗ್ರದ ಉದಲಿಗೀಯನೋ ಕೀರ್ತಿಧರಣಿಯಲ್ಲಿ ಈ ನಗರಿಗಳಿ ಪದಗವಿಯುಡೆಂದು ತನ್ನಯದನು ಬನಿತಬೆ ಎನ್ನಯ ತನುವಾನಿತಬೆ ಎನ್ನಲು ವಿಪ್ರನ ನುಡಿಯೇ ಜನಪತಿ ಮನದಿಗಿರಿದ ಬ್ರಾಹ್ಮಣೋತ್ತಮರೇ, ನಿಮ್ಮಲ್ಲಿ ಕೇಳಿಕೊಂಡು ನಿನ್ನ ದೇಹ ಏನಾಗಬೇಡ, ನಿನ್ನದಲ್ಲಿ ಮಾಂಸರಕ್ತವೆಂಬುದಿಲ್ಲ. ನಿನ್ನ ಮಗನನ್ನು ಬಿಡಬೇಕೆಂದಾದ್ರೆ ರಕ್ತಪುರದ ರಕ್ಯನಾದ ಮಯೂರಧ್ವಜನ ಅರ್ಧ ದೇಹವನ್ನು ಕೊಡಬೇಕೆಂದು ಹೇಳಿದ್ದಾರೆ. ಯಾಕೆ ಹೇಳಿ ತೋರಿಸುವುದು ಸಾಧ್ಯ ಇಲ್ಲ. ಧರ್ಮವನ್ನು ಮಾಡಬೇಕಾದ ನಿನ್ನ ಇಚ್ಛೆಯನ್ನು ಪೂರೈಸಿಕೊಡಬೇಕಾದ ನನ್ನ ಕರ್ತವ್ಯ. ನನ್ನ ಈ ಐಶ್ವರ್ಯ, ಈ ಸಂಪತ್ತು, ಈ ದೇಹ ನನ್ನಲ್ಲಿ ಯಾವ ಆಶೆ ಎಂಬುದಿಲ್ಲ ಸ್ವಾಮಿ. ನನ್ನ ದೇಹವನ್ನು ನಿಮಗೆ ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಕರುಣ ನೀರಿಲಾಲಿ ದುರ್ಗಾಂತ ಕರುಣ ಬೇಗಿಲ್ಲ ಮಗನ ಮನಿ ಬಯಲು
ಭುವನ ಬಲಿದು ಮರಣ ಬಲಿ ಬಯಸುವುದು ತರವಿರುವುದು ಮನ ಬಲಿದು ಅವನೀಯನಾಗಿರೇ ಭುವನವ ಪಾಲಿಸುವರೇ ಅವಗದೋಳಿರುವುದು ನೀ ಭುವನ ಪಾಲಿಸುವರೇ ಸುವಿಲಾಸದಿರೋ ಎನ್ನ ಕರುಣ ನಿಧಿ ಲಾಲಿಸು ಕಾಂತ ಕಾಂತ. ಸ್ವಾಮಿ, ಏನು ಇಂತಹ ಮಾತುಗಳನ್ನು ಆಡ್ತಾ ಇದ್ದೀರಿ ತಾವು? ಬ್ರಾಹ್ಮಣರಿಗೆ ಮಾತು ಕೊಟ್ಟಿದ್ದೇನೆ. ಬ್ರಾಹ್ಮಣರು ಆಡಿದಂತಹ ಮಾತುಗಳನ್ನು ನಾನು ಕೂಡ ಕೇಳಿಸಿಕೊಂಡು ಹೇಳಿರುವೆಯಾ? ನಿಮ್ಮ ಅರ್ಧ ಶರೀರವನ್ನು ನಾನು ಕೊಡ್ತೇನೆ ಎನ್ನುವ ಹಾಗೆ ಅವರಿಗೆ ಮಹತ್ವ ಕೊಡ್ತಾ ಇದ್ದೀರಲ್ಲ. ಒಟ್ಟಿಯಾಗಿದೆ ಕೊಡ್ತೇನೆ ಎಂದು. ಯಾಕೆ ಹಿಂದೆ ಮುಂದೆ ಯೋಚಿಸುವುದಿಲ್ಲ ನೀವು? ಯೋಚನೆಗಳ ಧರ್ಮಕ್ಕೆ ಯೋಚನೆಯೂ ಇದೆ. ನೀವೇನು ಸಾಮಾನ್ಯದವರೇ? ಇಲ್ಲಿರುವಂತಹ ಸಮಸ್ತ ಪ್ರಜೆಗಳನ್ನು ತನ್ನ ಮಕ್ಕಳು ಎನ್ನುವ ಹಾಗೆ ನೋಡಿಕೊಂಡು ಬಂದವರಲ್ವೇ ನೀವು? ಮಕ್ಕಳಂತೆ ಕಾಪಾಡಿಕೊಂಡು ಬಂದವನು. ಮಕ್ಕಳಿಗೆ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಪರಿಹರಿಸಬೇಕಾದದ್ದು ತಂದೆ ತಾಯಿಯಾದವರ ಕರ್ತವ್ಯವೇ ಹೌದು. ಪ್ರಜೆಗಳಿಗೆಲ್ಲ ತಂದೆ ಸಮಾನರು ನೀವಿದ್ದೀರಿ. ಅದರಲ್ಲಿಯೂ ಕರುಣಾನಿಧಿಗಳು ನೀವು. ಯಾರಿಗಾದರೂ ಕಷ್ಟ ಬಂತು ಅಂತಾದ್ರೆ ತನ್ನದಾದಂತಹ ಕರುಣಾ ಭಾವವನ್ನೇ ಮುಂದಿರಿಸುವವರು, ಅವರಿಗೆ ಆಗುವಂತಹ ಸಹಾಯವನ್ನು ಒದಗಿಸಿಕೊಡುವವರು ನೀವಿದ್ದೀರಿ. ಹಾಗಿರುವಾಗ ನೀವು ಆ ಕುರಿತಾಗಿ ಯೋಚಿಸದೆ ನಿಮ್ಮ ಅರ್ಧ ಶರೀರವನ್ನೇ ಕೊಡ್ತೇನೆ ಎನ್ನುವ ಹಾಗೆ ಮುಂದಾಗ್ತಾ ಇದ್ದೀರಲ್ಲ. ಒಟ್ಟಿಯಾಗಿದೆ ಮಾತು ಗೊತ್ತಿದ್ದೇನೆ. ಸರ್ವರಿಗೂ ನಾಥರಾದವರು ನೀವು. ನೀವೇ ಇಲ್ಲ ಅಂತಾದ್ರೆ ಎಲ್ಲರೂ ಅನಾಥರಾಗುವುದಕ್ಕಿಲ್ವೇ ಹೇಳಿ? ಈ ಕುರಿತಾಗಿ ನೀವು ಯೋಚನೆ ಮಾಡುವುದು ಬೇಡವೇ? ಪ್ರಭು, ಏನು ನೀವೀಗ ಮಾತು ಕೊಟ್ಟದ್ದು ಅರ್ಧ ಶರೀರವನ್ನು ಕೊಡ್ತೇನೆ ಎನ್ನುವ ಹಾಗೆ ಹೇಳುತ್ತೇನೆ. ನಾನೊಂದು ಮಾತನ್ನು ಹೇಳಲಿ. ಏನು ಆಡುವೆಯೋ ನೀನು? ಪತ್ಯ ಅರ್ಧ ಸತಿಯಲ್ವೇ ಹೇಳಿ. ನಿಜ ನಿಜ. ಹಾಗಿರುವಾಗ ನೀವು ಕೈಗೊಳ್ಳಬೇಕಾದಂತಹ ಕಾರ್ಯದಲ್ಲಿ ನಾನು ಕೂಡ ಮುಂದಾಗುವುದಕ್ಕೆ ಸಾಧ್ಯವಿದೆ. ನೀನು ಮುಂದಾಗುತ್ತೀಯ. ನಿಮ್ಮ ಅರ್ಧ ಶರೀರವೇ ನಾನು ಅಂತ ಆಗುವಾಗ ಆ ಅರ್ಧ ಶರೀರವನ್ನು ಯಾಕೆ ಕೊಡುವುದೇ ಹೇಳಿ? ನನ್ನದಾದಂತಹ ಈ ಪೂರ್ತಿ ಶರೀರವನ್ನೇ ಇತ್ತೇವು ಅಂತಾದ್ರೆ ಆ ಪ್ರಾಣಿಗೆ ಆಹಾರವಾಗುವುದಕ್ಕಿಲ್ವೇ? ನಾನು ಹೋಗ್ತೇನೆ ಪ್ರಭು, ನೀವು ಉಳಿಬೇಕು. ಅದಾಗುದಿಲ್ಲ. ಮಾತು ಸರಿ ಉಂಟು, ಶಾಸ್ತ್ರದೊಳಗೆ ಉಂಟು. ಸತ್ಯ ಅರ್ಧ ಸತಿ ಅಲ್ವೇ? ಆದ್ರೆ ಸತಿ ಅಂದ್ರೆ ಹೇಗೆ? ವಾಮ ಭಾಗವನ್ನು ಅಲಂಕರಿಸುವುದು ಅದಾಗುವುದಿಲ್ಲ. ಸಿಂಹ ಹೇಳಿದೆ ನನಗೆ, ಏನ್ ಹೇಳಿತು? ದಕ್ಷಿಣ ಭಾಗವೇ ಬೇಕು ಅಂತ, ಬಲಭಾಗವೇ ಬೇಕು. ಆದ್ರಿಂದ ಅದಾಗುದಿಲ್ಲ. ನನಗೆ ಇಲ್ಲಂದಿದ್ರೆ ಇಲ್ಲ ಅಂತೇಳಿ. ಪ್ರೋತ್ತಮರೇ, ಶುಭವಾದ ಅಪ್ಪಯ್ಯ, ಏನು ಮಗ? ನಾನು ಮಾಡಿದ ಕಾರ್ಯದಿಂದ ನೀವು ಯಾವುದನ್ನು ಉದ್ದೇಶವಾಗಿರಿಸಿದ್ದೀರೋ ಅದರ ಅರ್ಥದಲ್ಲೇ ಹಾಳಾಗಿ ಹೋಯಿತು ಎನ್ನುವುದಾಗಿ ಒಡಲಿನ ಉರಿ ಈ ಕ್ಷಣದವರೆಗೆ ನನ್ನನ್ನು ಉರಿಸ್ತಾ ಇತ್ತು. ಆದ್ರೆ ಅದನ್ನು ಪೂರ್ತಿಯಲ್ಲದಿದ್ರೂ ಲವವಾದರೂ ಕಳೆದುಕೊಳ್ಳುವುದಕ್ಕೆ ಒಂದು ಅವಕಾಶ ಸಿಕ್ಕಿತು. ಏನು ಅವಕಾಶವೋ? ಅಪ್ಪಯ್ಯ, ಏನು ಮಗ? ನಿಮ್ಮನ್ನು ಕಳೆದುಕೊಂಡೆವು ಎಂದಾದ್ರೆ ನಾನು ಮಾತ್ರ ಅಪ್ಪನನ್ನು ಕಳೆದುಕೊಂಡ ಹಾಗಾಗುವುದಲ್ಲ. ಇಡೀ ರತ್ನಪುರವೇ ತಬ್ಬಲಿಗಳಾಗುತ್ತಾರೆ. ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವೂ ಆಯಿತು, ಉಳಿಬೇಕಾದಂತ ಬ್ರಾಹ್ಮಣೋತ್ತಮರ ಮಗ ಉಳಿದ ಹಾಗೂ ಆಯಿತು. ಒಂದು ಅವಕಾಶ. ಏನು ಅವಕಾಶ? ವಿಪ್ರೋತ್ತಮರೇ, ಸಿಂಹ ಏನು ಕೇಳಿತು? ಬಲ ಬದಿಯ ಬಲ ಎಡ ಅಂತ ಬೇರೆ ಬೇರೆ ಇಲ್ಲ. ಅಪ್ಪನೇ ಮಗನಾಗಿ ಹುಟ್ಟುವುದು. ನನ್ನನ್ನು ಪೂರ್ತಿ ತೆಗೆದುಕೊಳ್ಳಿ. ಅವರು ಹೇಗೂ ಪ್ರಾಯ ಕಳೆದವರು, ನಾನು ಯುವಕ ಇದ್ದೇನೆ. ಸಿಂಹಕ್ಕೆ ಸಂತುಷ್ಟಿ ಆದೀತು, ತೆಗೆದು. ಅದಾಗುದಿಲ್ಲ. ಆದಿರಾಮಾದಿರೊಳೇನೋ ಕಾರ್ಯಗಳು ಅಯೋಧ್ಯೆಯಲ್ಲಿನೋ ತಾರದೀರುದರನ್ನು ಮೆಲುವೆನೆಂದೆರುವುದ ಆದಿವನು ನೀಡಿಗಿಲ್ಲೆನ್ನೊಳು ಮಾತ ಆದಿರಾಮಾದಿರೋ ಏನೋ
ಯಾಕೆ ಸ್ವಾಮಿ? ತಾಮ್ರಧ್ವಜ, ಓ. ನೀನು ಆಡಿದ ಮಾತು ಸರಿ ಉಂಟು. ಆ. ಶಾಸ್ತ್ರದೊಳಗೆ ಹಾಗೆ ಉಂಟು. ಆ ಶಾಸ್ತ್ರ ತಂದೆಯೇ ಮಗನಾಗಿ ಹುಟ್ಟುವುದು. ಆತ್ಮಾವೈ ಪುತ್ರ ನಾಮಾಸು. ನಾನು ಓದಿದ ಅದಲ್ಲ. ಓ, ನಾನು ಓದಿದ ಶಾಸ್ತ್ರ. ದೇವರಾಣಿಗೂ ನೀವು ಓದಿದಷ್ಟು ನಾನು ಓದ್ತೇನೆ. ಹೌದು. ಅದು ನೀನು ಮಾತಾಡ್ತಿ ಸರಿ. ಹೌದು. ಈಗ ಮಾತಾಡ. ಅದು ಎಲ್ಲೆಲ್ಲಿ ಯಾರ್ಯಾರು ಓದಿದ್ದನ್ನು ಕೇಳಿ ಮಾತಾಡೋದು ನಾವು. ಅದು ಸರಿ ಮಾತಾಡ್ತೀನಿ ನೋಡಿ. ಆದ್ರೆ ಅದು ಆಗ್ಬಹುದಿತ್ತು. ಹಾ. ಆದ್ರೆ ಸಿಂಹ ಇನ್ನೊಂದು ನಿರ್ಬಂಧ ಹೇಳಿದೆ ಅಲ್ವಾ? ಏನು? ನೀನು ಮತ್ತು ಅಂದ್ರೆ ಮಗ ಮತ್ತು ನಿನ್ನ ತಾಯಿ ಇಬ್ಬರು ಸೇರಿ ದೇಹವನ್ನು ಸೀಳಿ ಅರ್ಧ ಕೊಡಬೇಕು. ಕೊಡುವಾಗ ಯಾರಿಗೂ ಬೇಸರ ಆಗಬಾರ್ದಂತ ಹೇಳಿ. ಇನ್ನೇನಾದ್ರೂ ಹೇಳಿದ ನೀವು ಒಂದೊಂದೇ ನೆನಪು ಮಾಡುದಿಲ್ಲ. ಇಲ್ಲ ಇಲ್ಲ ಇಲ್ಲ, ಈಗ ಎಲ್ಲ ಕೊನೆ. ಇನ್ನು ಇನ್ನೊಂದು ಹೇಳಲಿಕ್ಕೆ ಉಂಟು, ಅದಿಲ್ಲ ಅದಾಗುದಿಲ್ಲ ಅಂತ. ಇಲ್ಲ ಪೂರ್ತಿ ಇಷ್ಟೇ. ಒಮ್ಮೆ ಪೂರ್ತಿ ಎಲ್ಲ ನೆನಪು ಮಾಡಿ. ಇಲ್ಲ ಸಿಂಹ ಇಷ್ಟೇ ಇಷ್ಟೇ ಅಲ್ವ? ಅಷ್ಟೇ. ಈಗ ಸತಿ ಸುತ್ತರ ಸೇರಿಯೇ ಹಾ. ಇದು ಕೊಡು. ಅಪ್ಪಯ್ಯ ಮಗನೇ, ನಾನು ಏನು ಮಾಡಿದ್ರು ಅವರ ನಿರ್ಬಂಧ ನಾನು ನನ್ನನ್ನು ಅರ್ಪಿಸುವುದಕ್ಕಾಗುವುದಿಲ್ಲ. ಈಗ ಏನು ಮಾಡುದು? ಆ ಕಡೆ ಈ ಕಡೆ ವಜ್ರದ ಕಂಬಗಳನ್ನು ಕಟ್ಟಿದ, ಅದಕ್ಕೆ ನಿಮ್ಮ ಕೈಯನ್ನು ಕಟ್ಟಿ ನಾವಿಬ್ಬರು ಸೇರಿ ತನುವನ್ನು ಪರಮಾತ್ಮನ ಸ್ಥಿತಿ ಆಗ್ತದೆ. ಸ್ವಾಮಿ, ಅಪ್ಪಯ್ಯ ದೊಡ್ಡ ದೇವರ ಭಕ್ತ. ಹೌದು. ಒಂದು ಉಪಕಾರ ಮಾಡಬೇಕು. ಹೇಗೆ? ಆ ದೇಹವನ್ನು ಕೊಡುವಾಗ ನರಸಿಂಹಾರ್ಪಣವಸ್ತು ಅಂತ ಹೇಳಿಕೊಡಿ. ಆಯ್ತು. ರಾಮನನ್ನ ಕರಳದು ಕೊಯ್ತಾರಲ್ವ? ಮುನಿ ಬಾಬಾರಯ್ಯ ಮುನಿ ಬರೇನಯ್ಯ ಮುನಿ ಬಾಬಾರಯ್ಯ ಮುನಿ ಬರೇನಯ್ಯ ನೀವು ಇಲ್ಲಿಗೆ ಹೋಗುದು ಇಲ್ಲಿಗೆ. ಬೇಡ, ಧರ್ಮವು ಬೇಡ, ಎಂತದ್ದು ಬೇಡ. ಮತ್ತೆ ಅದು ಅರ್ಧ ತುಂಡಾದದ್ದನ್ನು ಎಲ್ಲಿಗೆ ಹಾಕ್ಲಿಕ್ಕೆ? ಅದು ನನ್ನ ದೇಹ ಇಲ್ಲಿ ಬನ್ನಿ. ಅರ್ಧ ದೇಹ ಇಲ್ಲಿ ಬನ್ನಿ. ಅಪ್ಪ ಮಾತಾಡ್ಬೇಕಂತ ಸಿಂಹ ಹೇಳಿದಂತೆ ಎಂತದ್ದು? ದುಃಖ ಪಡಬಾರ್ದಂತ. ದುಃಖ ಪಡಬಾರ್ದು ಅಂತ. ಹಾ, ಎಲ್ಲಿ ದುಃಖ? ಅಪ್ಪನ ಕಣ್ಣು ನೋಡು, ಎಡಭಾಗ. ಅವರೆಲ್ಲ ಕೇಳಿ ನನಗೇನು ಉತ್ತರ ಗೊತ್ತು? ಇದೆಂತ ಕಣ್ಣು ಸುತ್ತ ಧರ್ಮ ಮಾಡು. ನನ್ನ ದೇಹದ ಅರ್ಧ ಭಾಗವನ್ನು ಕೇಳಿದವರು ನೀವು. ಮಗ ಮತ್ತು ಹೆಂಡತಿನ ಜೊತೆಯಲ್ಲಿ ಕುಳಿತುಕೊಂಡು ಅದು ಕೊಯ್ಯುತ್ತಿರುವ ಆಸೆಯಲ್ಲಿ ಇದನ್ನು ಬಿಟ್ಟು ನೇರವಾಗಿ ಅತ್ತ ಹೋದಿರಲ್ಲ. ನನ್ನ ಕೊರಳನ್ನು ಕೊಯ್ತೀರ ಸ್ವಾಮಿ, ಕೊಯ್ಯುತ್ತಾ ಇದ್ದೀನಿ. ನನ್ನ ಕಣ್ಣಿನಿಂದ ನೀರು ಬಂತು, ಯಾಕೆ ಗೊತ್ತೇ? ಅರ್ಧ ದೇಹ ನಿಮಗೆ ಅದು ನೋಡಿ, ಎಡಗಣ್ಣಿನಿಂದ ಮಾತ್ರ ನೀರು ಬರುದು, ಬಲಗಣ್ಣಿನಿಂದ ನೀರು ಬರ್ತಾ ಉಂಟಾ? ನಿಮಗೆ ದುಃಖ ಇದ್ರೆ ಒಂದೇ ಕಣ್ಣಿನಿಂದ ನೀರು ಬರುದಾ? ಇಲ್ಲ, ಎರಡು ಒಟ್ಟಿಗೆ ಇದ್ದೇವೆ ನಿಮ್ಮರಿಗೊಂದೇ. ನಮ್ಮ ದೇಹವು ನಿಮ್ಮ ಉಪಕಾರಕ್ಕಾಯ್ತು ಅಂತ ಭಾವಿಸಿದ್ದೆ, ಆದ್ರೆ ನೀವು ಬಿಟ್ಟು ಓಡುತ್ತಾ ಇದ್ದೀರಿ. ಬಲಭಾಗದ ದೇಹ ಉಪಕಾರಕ್ಕೆ ಆಗ್ತಾ ಉಂಟು, ಎಡಭಾಗದ ಎಡಭಾಗದ ದೇಹ ವ್ಯರ್ಥ ಆಯ್ತಲ್ವಾ? ನನ್ನ ಅಪ್ಪಯ್ಯನ ಯೋಗ್ಯತೆ ನಿಮಗೆ ಗೊತ್ತಾಗದೆ ಓಡುದಲ್ವಾ? ಕೇಳಿ ಸ್ವಾಮಿ, ಯಾರಿಗೂ ಪಡೆದುಕೊಳ್ಳಿ ಸ್ವಾಮಿ, ಪಡೆದುಕೊಳ್ಳಿ. ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಪರಮ ವೀರ ವೈಷ್ಣವನಯ್ಯ ನೀನು. ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಬಂದವರು ನಾನು ಯಾರು ಎಂಬುದನ್ನು ತೋರಿಸ್ತೇನೆ. ಅದಕ್ಕಿಂತ ಮೊದಲು ನಿನ್ನ ಈ ಗಾಯವನ್ನು ನೇವರಿಸಿ ಸರಿ ಮಾಡಿದ್ದೇನೆ. ನಾನು ಯಾರು ಎಂಬುದನ್ನು ನೋಡಿ.